ಏನು ಅಂದ್ರೆ ಏನು ಅಂದ್ರೆ ನಾನ್ ನಿಮ್ನ ಕರೀತಾ ಇದ್ದೀನಿ, ನೀವ್ ನೋಡಿದ್ರೆ ಮೊಬೈಲ್ ಒಳಗೆ ಮುಳುಗೋಗಿದ್ದೀರಾ. ನೀನು ನನ್ನನ್ನ ಏನು ಅಂದ್ರೆ ಅಂತ ಕರ್ದ? ಹ್ಞೂ ಮತ್ತೆ ಹೆಂಡತಿ ಆದವಳು ಅವಳ ಗಂಡನ ಏನು ಅಂದ್ರೆ ಅಂತಾನೆ ಕರಿಬೇಕಲ್ವಾ. ಏನು ಅಂದ್ರೆ ಮೊಸರು ಪ್ಯಾಕೆಟ್ ಏನಾಯ್ತು ನಿನ್ಗೆ? ಸ್ವಲ್ಪ ಹೊತ್ತಿಂದ ನನ್ ಜೊತೆ ಜಗಳ ಆಡ್ಕೊಂಡು ಚೆನ್ನಾಗೇ ಇದ್ದಲ್ಲ. ಜಗಳ ಎಲ್ಲ ಗಂಡ ಹೆಂಡತಿ ಮಧ್ಯೆ ಸರ್ವೇ ಸಾಮಾನ್ಯ ಅಲ್ವಾ. ಏನು ಅಂದ್ರೆ ಅದ್ಬಿಡಿ, ನಿಮಿಗೋಸ್ಕರ ನೊರೆ ಆದ ಕಾಫಿ ತಗೊಂಬಂದಿದೀನಿ, ತಗೊಳ್ಳಿ. ಏನು ಅಂದ್ರೆ ದೇವ್ರೆ, ಒಂದ್ಸಲ ಏನು ಅಂದ್ರೆ ಅನ್ನೆ ಅಂದ್ರೆ ಪದೇ ಪದೇ ಅದನ್ನೇ ಹೇಳ್ತಿದ್ದಾಳಲ್ಲಪ್ಪ. ಕನ್ಫರ್ಮ್ ಕಡೆ, ಪಕ್ಕಾ ಕನ್ಫರ್ಮ್. ಅವಾಗ್ಲೂ ನಿನ್ ಜೊತೆ ಜಗಳ ಆಡದ್ನಲ್ಲ, ಅದಕ್ಕೆ ನನ್ನನ್ನ ಗೊಟ್ಟಕ್ ಕನ್ಸ್ಬಿಡ್ಬೇಕು ಅಂತ ವಿಷ ಹಾಕೊಂಡು ಕಾಫಿ ತಂದಿದ್ಯಾ, ಜೊತೆಗೆ ನೊರೆನೂ ಹಾಕೊಂಡ್ ನಿಜ ಹೇಳು, ಆ ಸೂರ್ಯವಂಶದ ಪಿಕ್ಚರ್ ಅಲ್ಲಿ ಬರೋ ಕಸ್ಕಸೆ ಪಾಯಸ ತರ ಈ ಸೂರ್ಯಕಾಂತ್ ಮನೆಯಿಂದ ವಿಷ ಹಾಕಿ ತಗೊಬಂದಿರೋ ನೊರೆ ಕಾಫಿ ತಾನೇ ಇದು? ಅಯ್ಯೋ ಹಾಗೆಲ್ಲ ಹೇಳ್ಬೇಡ್ರಿ. ನಿಮ್ ಮುಖ ಈ ಕಡೆ ಕಿರ್ಕ್ಸಿ ಬಿಟ್ಟು ಇದು ಪತಿನೇ ಪರದೈವ ಅಂತ ನಂಬಿ ಬದುಕ್ತಿರೋಳ್ ನಾನು. ಇವಾಗೆಲ್ಲ ಹೇಳಿದ್ರೆ ನಂಗ್ ತುಂಬಾ ಬೇಜಾರಾಗುತ್ತೆ ಕಣ್ರಿ. ಅಯ್ಯೋ ಪ್ರಿಯಾ, ನೋಡೆ ನಮ್ಮಮ್ಮೂ ಅಲ್ಲವಾ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ನೋಡೆ ಪ್ರಿಯಾ, ನನ್ಗಂತೂ ಇರುಪನ್ನ ನೋಡಿದ್ರೆ ಸಂತೋಷ ಆಗತ್ ಕಡೆ. ಇಲ್ಲಿ ನಿಮ್ ಪಾದ ನಿಖರ ತೋರ್ಸಿ, ಯಾಕೆ? ನಾನು ದೀರ್ಘ ಸುಮಂಗಲಿಯಾಗಿ ಬದುಕ್ಬೇಕು ಅಂತ ಆಶೀರ್ವಾದ ಮಾಡ್ರಿ. ಬೇಡ್ವಾ? ಹೋಗ್ಲಿ ಬಿಡಿ. ಹಲ್ಲೋಡು, ನಮ್ಮಮ್ಮ ವಲ್ಲಭನ್ನ ಎಷ್ಟ್ ಚೆನ್ನಾಗಿ ವಿಚಾರಿಸ್ಕೊಂತ ಇದ್ದಾಳೆ ಅಂತ. ಬಂಗಾರ. ಅತ್ತೆ, ನಿಮಗ್ ಅವ್ರಿಬ್ರು ನೋಡಿದ್ರೆ ಹಾಗನ್ನಿಸ್ತಿದ್ಯಾ? ಅಮ್ಮು ವಲ್ಲಭನ್ನ ಇಲ್ಲಿವರೆಗೂ ಏನು ಅಂದ್ರೆ ಅಂತ ಕರ್ದೇ ಇಲ್ಲ, ಈಗ ಸಡನ್ ಆಗಿ ಏನು ಅಂದ್ರೆ ಅಂತ ಕರೀತಿದ್ದಾಳೆ. ಅದಕ್ಕೆ ವಲ್ಲಭನ್ ಹತ್ರ ಬೈಸ್ಕೊತಾ ಇರೋದು. ನನ್ಗಂತೂ ಅವ್ರ ಬಗ್ಗೆ ಅನುಮಾನ ಜಾಸ್ತಿ ಆಗ್ತಿದೆ. ಇವಾಗ ಏನು, ನಾನ್ ತಂದಿರೋ ಕಾಫಿಲಿ ವಿಷ ಹಾಕಿದೀನಿ ಅನ್ನೋ ತಾನೆ ನಿಮಗ್ ಅನುಮಾನ? ಇರಿ ನೋಡಿ, ನಂಗೇನು ಆಗೇ ಇಲ್ಲ, ನಾನ್ ವಿಷ ಹಾಕಿಲ್ಲ. ಕನ್ಫರ್ಮ್ ಕಣೆ, ಪಕ್ಕಾ ಕನ್ಫರ್ಮ್. ಇಷ್ಟೊತ್ತು ಈ ಕಾಫಿಲಿ ವಿಷ ಇದೆಯೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದೆ. ಇವಾಗ ನೀನ್ ಕುಡ್ದಲ್ಲ, ಪಕ್ಕಾ ವಿಷ ಇರುತ್ತೆ. ಯಾಕೆ ಹೇಳು? ಮೈಯೆಲ್ಲ ವಿಷ ಅಲ್ವಾ, ಅದಕ್ಕೆ. ಅಂದ್ರೆ ಅದೆಲ್ಲ ಹೇಳ್ಬೇಡ್ರಿ, ನಂಗ್ ತುಂಬಾ ನೋವಾಗುತ್ತೆ. ಅಯ್ಯೋ, ನೀನ್ ಓವರ್ ಆಕ್ಟಿಂಗ್ಗೆ ನಾನ್ ನಮಸ್ಕಾರ. ಏನಂದ್ರೆ ಕಾಫಿ ಪಾಪ ಕೇಶವ ಬೆಂಗಳೂರಿನಿಂದ ಬರ್ತಿದ್ದಾಗೆ ಅಪ್ಪನ ಕೈಲಿ ಬಯಸ್ಕೊಂಡ. ತುಂಬಾ ಬೇಜಾರಾಗಿರ್ಬೇಕು. ಒಂದೊಂಚೂರು ಚೇರಪ್ ಮಾಡೋಣ. ಮದ್ರೋಣ, ಏನಣ್ಣ ನನಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಓಕೆನಾ? ನಾನ್ ಓಕೆ ಕಣೋ, ನೀನ್ ಹೇಗಿದ್ಯಾ? ಅಪ್ಪನ ಹತ್ರ ಬೈಸ್ಕೊಂಡು ಬೇಜಾರಾಗಿದ್ಯಾ? ನೋಡು, ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ವಾ, 2 ನಿಮಿಷ ಅವ್ರು ಸಿಟ್ಟಿರುತ್ತೆ. ಆ ಸಿಟ್ಟಲ್ಲಿ ಏನೋ ಬೈದಿರ್ತಾರೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ನೀನ್ ತುಂಬಾ ಬೇಜಾರ್ ಮಾಡ್ಕೋಬೇಡ. ಅಯ್ಯೋ ಮಾದ್ರೋಣ, ನಾನ್ ಆರಾಮಾಗೇ ಇದ್ದೀನಿ. ಬೈಸ್ಕೊಳ್ಳೋದಿದ್ದೆ ಅಲ್ವಾ. ನಾನ್ ಬೈಸ್ಕೊಂಡಿದ್ದಕ್ಕೆ ನಾನ್ ಬೇಜಾರಾಗಿದ್ಕಿಂತ ನೀನೇ ಬೇಜಾರಾಗಿದ್ಯಲ್ಲ. ಸುಮ್ನೆ ಚಿಂತೆ ಎಲ್ಲ ಮಾಡ್ಬೇಡ ನೀನು. ಹೌದು, ಈಗ್ಲಾದ್ರೂ ಅಪ್ಪ ಕೂಲ್ ಆಗಿದಾರ? ಹನುಮಂತಣ್ಣ, ಕೇಶವ ಎಲ್ಲೋದ? ಗಿರಾಕಿ ಬರೋ ಟೈಮ್ ಆಯ್ತು. ಫೋನ್ ಇಟ್ಕೊಂಡು ಎಲ್ಕೋತೀಯ ಅವನು? ಬರಕೇಳಿ ಅವನ್ನ. ಕೇಳಿಸ್ಕೊಂಡಿ ಅಣ್ಣ, ಇಷ್ಟು ಕೂಲ್ ಆಗಿದಾರಪ್ಪ. ಏನ್ ಮಾಡ್ತಿದ್ಯಾ ಅಂತ ಕೇಳ್ದಲ್ಲ, ಅಪ್ಪನ ಹತ್ರ ಬೈಸ್ಕೊತಾ ಇದ್ದೀನಿ. ಸರಿ ಅಣ್ಣ, ಇನ್ನು ಫೋನಲ್ಲೇ ಮಾತಾಡ್ತಿದ್ರೆ ಇನ್ನು ಬೈಸ್ಕೋಬೇಕಾಗತ್ತೆ. ನಾ ಹೊರಡ್ತೀನಿ. ಸರಿ ಕೇಶವ, ಹುಷಾರು. ಅಪ್ಪನ್ ಸಿಟ್ಟು ಇನ್ನೂ ಕಮ್ಮಿ ಆಗಿಲ್ವನ? ಏನ್ ಮಾಡುದು? ಅತ್ತೆ ನೋಡಿ, ಅತ್ತೆ ನಿಮ್ ಮಗನ್ಗೆ ಎಷ್ಟ್ ಪೂಸಿ ಹೊಡೆದ್ರು ವೇಸ್ಟ್. ಹಾಕ್ತೇನು ಕುಡ್ದಾಕ್ ಬಿಡ್ಬೇಕು ನಿಂದೆ. ಹಿಂಗೇನ್ ತಲೆ ಇಲ್ವೇನೆ? ಒಂದ್ಸಲ ಏನು ಪ್ರೀತಿಯಿಂದ ಏನು ಅಂದ್ರೆ ಅಂತ ಕರಿಬೇಕು. ಏನು ಅಷ್ಟ್ ಸಲ ಏನು ಅಂದ್ರೆ ಅಂತ ಒಂದು ಚಿಕ್ಕ ಹಿಡಿಸ್ತಿದ್ಯಲ್ಲ. ಒಂದೇ ಸಲ ಹೇಳ್ಬೇಕಿತ್ತ? ಸಾರಿ. ಇದೊಂದು ಚೆನ್ನಾಗಿ ಹೇಳ್ತೀಯ. ಸರಿ ಈ ಕಾಫಿ ಕೊಡಿಲಿ. ಇನ್ನು ಪ್ಲೀಸ್ ಅನುಮಾನ ಜಾಸ್ತಿ ಆಗ್ಬಿಟ್ಟಿದೆ. ಏನದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ವಲ್ಲಭನ್ ಹಿಂದಿಂದನೇ ಹೋಗ್ಬೇಕು, ಸರಿನಾ? ಹಿಂದಿಂದೆ ಹೋಗಿ ಏನ್ ಮಾಡ್ಲಿ ಅತ್ತೆ? ಅಯ್ಯೋ ದೇವ್ರೆ, ಈ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಮದ್ವೆ ಮಾಡಿಸಿ ಮನೆಗ್ ಸೊಸೆ ಅನ್ ಕರ್ಕೊಂಡ್ ಬಂದ್ರೆ ಹೀಗೆ ನಾವೇ ಅನ್ಭವಿಸ್ಬೇಕು. ಕಟ್ಟಿ ಏನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹೋಗು, ಅವ್ನು ಕಾಫಿ ಬೇಕಾ, ಟೀ ಬೇಕಾ, ಹಾಲ್ ಬೇಕಾ, ನೀರ್ ಬೇಕಾ, ಏನು ಒಂದ್ ಕೇಳು. ಒಟ್ನಲ್ಲಿ ಅವ್ನು ಹಿಂದಿಂದನೇ ಇರು. ಹೋಗು, ನೀನ್ ಇಲ್ಲೇ ನಿಂತಿದ್ಯಾ, ಹೋಗು. ಅಯ್ಯೋ ದೇವ್ರೆ. ಹಾ ಸರ್, ಫೈಲ್ ಬಂದಿದೆ, ಆದಷ್ಟು ಬೇಗ ಕಳ್ಸ್ಕೊಡ್ತೇನೆ. ಸರಿ. ಮೀನಾ ಅವ್ರು ಕಾಲ್ ಮಾಡೋಣ. ಅದೇ ಇದೇನಿದು? ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹೊಟ್ಟಿದ್ದಾನೆ? ನಮ್ ಮುಜುಗರ ಮಾಧವ ಬಾಬಾ ನನಗ್ ಕಾಲ್ ಮಾಡ್ತಿದಾರಲ್ಲ. ಹಲೋ ಮೀನಾ ಅವ್ರೆ, ಬಿಸಿ ಇದೀರಾ? ಮಾತಾಡ್ಬೋದಾ? ಅಯ್ಯೋ ಬಾವಾ, ಯಾರಿಗೋ ಕಾಲ್ ಮಾಡಕ್ ಹೋಗಿ ಮಿಸ್ ಆಗಿ ನನಗ್ ಕಾಲ್ ಮಾಡಿದೀರಾ ಅನ್ಕೊಂಡ್ ಡೌಟ್ ಎಲ್ಲ ಪಿಕ್ ಮಾಡ್ದೆ, ಆದ್ರೆ ನೀವ್ ನನಗೆ ಮಾಡಿದೀರಾ. ಕೇಳಿ ಬಾವಾ, ನಾನೇನ್ ಬ್ಯುಸಿ ಆಗಿಲ್ಲ. ಅಪ್ಪ ಬೈದಿರೋದಕ್ಕೆ ಕೇಶವ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಅವ್ನ ಜೊತೆ ಈಗಷ್ಟೇ ಮಾತಾಡ್ದೆ, ಅವ್ನು ಇನ್ನೂ ಅಪ್ಸೆಟ್ ಆಗೇ ಇದ್ದಾನೆ. ಅದಕ್ಕೆ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್. ಬೈ ಚಾನ್ಸ್ ನೀವೇನಾದ್ರೂ ಅವನ್ನ ಆಚೆ ಕರ್ಕೊಂಡು ಹೋಗಿ ಅವ್ನ ಮೂಡ್ ಏನಾದ್ರೂ ಸರಿಪಡಿಸ್ಬೋದಾ? ಬಾವಾ, ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಕೇಶವನ್ನ ಮೀಟ್ ಮಾಡಿ ಹೊರಗೆ ಕರ್ಕೊಂಡು ಹೋಗೋಣ ಅಂತ. ಇವಾಗ ನೀವ್ ಫೋನ್ ಮಾಡಿ ಹೇಳಿದ್ರಲ್ಲ, ಹಾಫ್ ಡೇ ಕೆಲಸ ಮುಗಿಸ್ಕೊಂಡು ಮ್ಯಾನೇಜರ್ ಹತ್ರ ಹೇಗಾದ್ರೂ ಮಾಡಿ ರಜಾ ಕೇಳಿ ಹೋಗ್ ಬರ್ತೀನಿ ಬಾವಾ. ಓಕೆ ಮೀನಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಸರಿ ಬಾವಾ, ಬಾಯ್. ವಲ್ಲಭ, ನೀನ್ ಕಾಫಿ ಅಂತ ಕುಡಿಲಿಲ್ಲ, ಬಿಸಿ ನೊರೆ ಟೀ ಮಾಡ್ಕೊಂಡ್ ಬರ್ಲಾ? ಕುಡಿತ್ಯಾ? ವಲ್ಲಭ, ನೀನ್ ಬೆಳಗ್ಗೆಯಿಂದ ಗರಂ ಆಗಿದೆ ಅನ್ಸುತ್ತೆ, ನಾನು ಚಿಲ್ಡ್ ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಅವಾಗ ನಿಂತ ನಾನು ಚಿಲ್ ಆಗುತ್ತೆ. ಈ ಪಾಡಿನ ಮುಗ್ದಿರು ಜಗಳ ಉಳಿದಿಲ್ಲ. ವಲ್ಲಭ, ನಿಂಗೆ ಟೀನು ಬೇಡ, ಜ್ಯೂಸು ಬೇಡ, ನಾನು ಅವತ್ ಮಾಡ್ದಂಗೆ ಸೂಪ್ ಮಾಡ್ಕೊಂಡ್ ಬರ್ಲಾ? ಈಗ ಅದನ್ ಕುಡಿ. ವಲ್ಲಭ, ಯಾಕೋ ನಂಗ್ ಡ್ಯಾಶ್ ಹೊಡಿತ್ಯಾ? ನೋಡ್ಕೊಂಡು ಓಡಾಡ್ಬೇಕಾನೆ, ಇಲ್ಲಾಂದ್ರೆ ನನ್ ಡ್ರೆಸ್ಸು ಹಾಳಾಗುತ್ತೆ. ಅಯ್ಯೋ ಅಮ್ಮ, ಯಾರ್ ನಡು ಮನೇಲಿ ಬಾಳೆಹಣ್ಣು ಸಿಪ್ಪೆ ಹಾಕಿದ್ದು? ಅಯ್ಯಯ್ಯೋ
ಯಾಕೆ ಹೀಗ್ ಬಿತ್ತೋದೆ? ಅಯ್ಯೋ ನನ್ ಕಂದ ಬಿತ್ತೋ, ಕಾಲ್ ಮುರ್ಕೊಂಡ್ಬಿಟ್ಟಿಯಲ್ಲೇ. ಏನಪ್ಪಾ ಮಾಡೋದು? ಅಯ್ಯಯ್ಯೋ. ಅತ್ತೆ ನಂಗೇನು ಆಗಿಲ್ಲ. ಅಯ್ಯೋ ದೇವ್ರೆ, ಅಮ್ಮು ಕಾಲಿಗೆ ಸೊಂಟನೂ ಮುರ್ಕೊಂಡ್ಬಿಟ್ಟೇನೆ. ಯಾಕೆ ಹೀಗಾಯ್ತು? ಯಾರೇ ಬಾಳೆನ್ ಸಿಪ್ಪೆ ಇಲ್ಲಿ ಹಾಕಿದ್ದು? ನನ್ ಮುದ್ದು ಕಂದನ್ ಮೇಲೆ ಯಾವ ಕಣ್ ಅಮ್ಮ ನೀನ್ ಯಾಕಮ್ಮ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಏನೋ ಜಾರ್ ಬಿದ್ದಿದ್ದಾಳಷ್ಟೇ, ಇವಳಿಗೇನಾಗಿರುತ್ತೆ? ಏನು ವಲ್ಲಭ, ಏನು ಹೀಗ್ ಮಾತಾಡ್ತಿದ್ಯಾ? ಅವಳ ಮುಖ ನೋಡು, ಅವಳು ಈ ಮನೆ ಸೊಸೆ ಕಣು, ಈ ಮನೆ ಮಹಾಲಕ್ಷ್ಮಿ. ಈ ಮನೆ ಮಹಾಲಕ್ಷ್ಮಿನೇ ಕಾಲ್ ಮುರ್ಕೊಂಡ್ ಕೂತಿದ್ದಾಳೆ ಅಂದ್ರೆ ಮುಂದೆ ಈ ಮನೆಗೆ ಏನ್ ಕಾದಿದ್ಯೋ, ಏನಾಗುತ್ತೋ? ಅಯ್ಯೋ ಭಗವಂತ, ಏನ್ ಮಾಡೋದು? ಅತ್ತೆ ನಂಗ್ ನಿಜವಾಗ್ಲೂ ಏನೋ ಆಗಿತ್ತು. ಓಕೆ ಓಕೆ ಪಿಕಪ್. ಅಯ್ಯಯ್ಯ ನನ್ ಕಾಲ್ ನೋವ್ತಾ ಇದೆ ಅತ್ತೆ. ಕಾಲ್ ನೋವ್ತಾ ಇದ್ಯಾ ಅಮ್ಮು? ಗೊತ್ತಾ ಇದೆ, ತುಂಬಾ ನೋವಾಗ್ತಿದೆ ಅತ್ತೆ. ಯಾರಿಗೆ ಹೇಳೋದು? ಬರೀ ಕಾಲಷ್ಟೇ ಅಲ್ಲ ಅತ್ತೆ, ಮತ್ತೆ ಸೊಂಟನೂ ನೋವ್ತೇನೆ. ಅಯ್ಯಯ್ಯೋ ಸೊಂಟನೂ ನೋವ್ತಾ ಇದ್ದೀನಿ ಅಮ್ಮ. ಬರೀ ಸೊಂಟ ಅಷ್ಟೇ ಇಲ್ಲ ಅತ್ತೆ, ಮತ್ತೆ ಭುಜನೂ ನೋವ್ತಾ ಇದೆ. ಅಯ್ಯೋ ನನ್ ಬಂಗಾರಂ ಭುಜಾನು ನೋವ್ತಾ ಇದೆ ಅಂತ ಕಣೋ ವಲ್ಲಭ. ಭುಜ ಅಷ್ಟೇ ಇಲ್ಲ ಅತ್ತೆ. ಸುಂದರ ಭುಜ 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 ನೋವ್ತಾ ಇದೆ ಕಣೋ ವಲ್ಲಭ. ಏ ವಲ್ಲಭ, ಏನೋ ಏನ್ ಹಾಗ್ ನೋಡ್ತಾ ಕೂತಿದ್ಯಾ? ನನ್ ಸೊಸೆ ಎತ್ಕೊಂಡ್ ಹೋಗಿ ಸೋಫಾ ಮೇಲೆ ಕೂಡ್ಸೋ. ಅಯ್ಯೋ ಅಯ್ಯಯ್ಯೋ ನನ್ ಮುದ್ದಿನ ಮಗ ವಲ್ಲಭನು ನನ್ ಮಾತ್ ಕೇಳ್ದೆ ಇರೋಂಗ್ ಆಗೋದ. ಪ್ರಿಯ ನೋಡ್ದಿ ಅಮ್ಮ, ನನಗೆ ಎಂತ ಬರಸಿ. ಅಮ್ಮ ಏನು ಈ ಮೂಟೆ ತಗೊಂಡೋಗಲ್ಲ ಹಾಕ್ಬೇಕಲ್ವಾ? ಸರಿ ಅಮ್ಮ. ಇರಮ್ಮ ಬಾಕೋ. ಜೋಪಾನ ಕಣೋ, ನನ್ ಸೊಸೆ ಜೋಪಾನ. ಅಮ್ಮು ಏಟಾಯ್ತಾ ಅಮ್ಮು? ಅಲ್ಲ, ನಡು ಮನೇಲಿ ಬಾಳೆನ್ ಸಿಪ್ಪೆ ಯಾರ್ ಬಿಸಾಕದ್? ಅದ್ ಯಾರ್ ಹಾಕಿದ್ರೋ ಏನೋ, ಅಷ್ಟು ಬುದ್ಧಿ ಬೇಡ್ವಾ ಅವ್ರಿಗೆ? ಅಯ್ಯೋ ಅತ್ತೆ ಅದ್ ಬಿಡಿ, ನನ್ ಕಾಲ್ ತುಂಬಾ ನೋವ್ತಾ ಇದೆ ಅತ್ತೆ. ತಡ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾಡೋದತ್ತೆ? ಅದಲ್ದೆ ಇವತ್ ಮನೆ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಅತ್ತೆ. ಏನತ್ತೆ ಮಾಡೋದು? ಹೌದಲ್ವೇನೆ ಅಮ್ಮು, ಏನೇ ಮಾಡೋದು? ಇವತ್ ಮನೆ ಕೆಲ್ಸ ಎಲ್ಲ ಹೇಗೆ ಮಾಡೋದು ಅಮ್ಮು? ಅತ್ತೆ ನಾನಿದ್ದೀನಲ್ವಾ, ನಾನೆಲ್ಲ ಕೆಲಸ ಮಾಡ್ತೇನೆ. ಪ್ರಿಯಾ, ಇದ್ ನಿಮ್ಮಪ್ಪನ್ ಮನೆನಾ? ಅತ್ತೆ ಹೇಳದಕ್ಕಷ್ಟೇ ಉತ್ತರ ಕೊಡ್ಬೇಕು. ಹೇಳು, ನಿಮ್ಮಪ್ಪನ್ ಮನೆನಾ? ಇಲ್ಲ ಅತ್ತೆ. ಏ ಅಮ್ಮು, ಇದು ನಿಮ್ಮಪ್ಪನ್ ಮನೆನಾ? ನಮ್ಮಪ್ಪನ್ ಮನೆನೂ ಅಲ್ಲ, ಇದು ವಲ್ಲಭ ಅವ್ರ ಅಪ್ಪನ್ ಮನೆ. ಹಾಗಾಗಿ ಇವತ್ತಿನ ಮನೆ ಕೆಲ್ಸ ಎಲ್ಲ ವಲ್ಲಭ ಅವರೇ ಮಾಡ್ಬೇಕು. ನಾನಾ? ನೀನೇ ವಲ್ಲಭ. ಬಾ, ನಾನ್ ಯಾಕೆ ಮಾಡ್ಲಿ? ನನಗ್ ಬೇಜಾನ್ ಕೆಲ್ಸಗಳಿದೆ, ಈ ಕೆಲ್ಸ ಎಲ್ಲ ಮಾಡಕ್ಕಾಗಲ್ಲ ನನ್ಗೆ. ಅತ್ತೆ ಈ ಕಡೆ ಗಲ್ಲಿಯ ದಿನ ಹೋಗ್ಬಿಡ್ತು ಕಣೋ. ಅಯ್ಯೋ ಅಯ್ಯೋ ದೇವ್ರೆ. ಏ ವಲ್ಲಭ, ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ನೀನನ್ ಸಾಕದ್ನಲ್ಲೋ. ಅಮ್ಮ ನೀನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲ ಮಾಡ್ತೀನಮ್ಮ ಅಂದಲ್ಲ. ಇದೇನೇನೋ ಅಮ್ಮನ ಕೊಡ್ತಿರೋ ಮರ್ಯಾದೆನೇನೋ. ಅಲ್ಲ ಕಣೋ, ನಿನ್ ಹೆಂಡ್ತಿ ತವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಹೋಲಿ ಹಬ್ಬನ ಮಾಡಿ ಅವ್ಳ ಮುಖಕ್ ಬಣ್ಣ ಹಚ್ಚಿ ಅವಳ ತವ್ರ ಮನೆಗೆ ಕಳಿಸ್ಕೊಟ್ಬಿಟ್ಟಲ್ಲ, ಇದಕ್ಕೇನಂತಾರೋ? ಕಾಳಜಿ ಅಂತಾರತ್ತೆ. ಹೌದು ಅಮ್ಮು. ಆಮೇಲೆ ಇನ್ನೆಲ್ಲಿ ನನ್ ಹೆಂಡ್ತಿನ ಮನೆಯಿಂದ ಆಚೆ ಹಾಕ್ಬಿಡ್ತಾರೋ ಅಂತ ನಿನ್ನನ್ ಮನೆಯಿಂದ ಆಚೆ ಹಾಕೋಕಿನ ಮುಂಚೆ ಇವನೇ ಮನೆಯಿಂದ ಗುಡುಗುಡು ತೊಡೋದ್ನಲ್ಲ, ಇದಕ್ಕೇನಂತಾರಮ್ಮ? ಅದಕ್ಕೂ ಕಾಳಜಿ ಅಂತಾನೆ ಹೇಳೋದತ್ತೆ. ಹೌದು ಅಮ್ಮು, ಹೌದು. ಈ ಅರಮನೆಯಲ್ಲಿ ಮಹಾರಾಜಂತರ ಬಾಳಿ ಬದುಕ್ಬೇಕಾಗಿರೋನು ಯಾಕೋದೋ ಒಂದು ಚಿಕ್ಕ ಗುಡಿಸಲು ಹೋಗಿದ್ನಲ್ಲ, ಇದಕ್ಕೇನಂತಾರೆ? ಇದಕ್ಕೂ ಕಾಳಜಿ ಅಂತಾನೆ ಹೇಳೋದು ಅತ್ತೆ. ಹೌದು ಅಮ್ಮು, ನೀನ್ ಹೇಳ್ತಾ ಇರೋದ್ ನಿಜ ಕಣೆ. ಸುತ್ತ ಮುತ್ತ ಆಯ್ಕೆ ಮಾಡ್ಕೊಳ್ಳೋ ಅಂದ್ರೆ ನಂದಿ ಮಗ ವಲ್ಲಭ. ಹೆಂಡತಿನೇ ಆಯ್ಕೆ ಮಾಡ್ಕೊಂಡಲ್ಲ ಭಗವಂತ. ಇಲ್ಲ ವಲ್ಲಭ, ಇಲ್ಲ ಕಣೋ. ನಿನ್ ಹತ್ರ ಈ ತಾಯಿ ಅದಳು ಏನು ಬಯಸೋದಿಲ್ಲ. ಮಾ, ಇವಾಗ ನಾನ್ ಏನ್ ಅಂದೆ ಅಂತ ಇಷ್ಟೊಂದೆಲ್ಲ ಅಳ್ತಿದ್ಯಾ ನೀನು? ಇನ್ಮೇಲೆ ಹೆವಿ ಲವ್ ಇದೆ ಮಾ. ಹಾಗಾದ್ರೆ ನಾನ್ ಹೇಳೋ ಕೆಲ್ಸ ಮಾಡೋ. ಆಯ್ತು ಬಿಡು, ಕೆಲ್ಸ ತಾನೆ ಮಾಡ್ತೀನಿ. ಹೌದೇನೋ? ನಾನ್ ಹೇಳೋ ಕೆಲ್ಸ ಎಲ್ಲ ಮಾಡ್ತೀಯ? ಅಯ್ಯೋ ನನ್ ಮುದ್ದು ಬಂಗಾರ. ಪ್ರಿಯಾ, ನಾನ್ ಹೇಳಿರಲ್ವಾ ನಾನ್ ಹೆತ್ ಮಗ, ನನ್ ಮಾತ್ ಕೇಳ್ತಾನೆ ಅಂತ. ಸರಿ ಒಂದ್ ಸಹಾಯ ಮಾಡ್ತೀಯ ಪ್ರಿಯಾ? ಹೇಳಿ ಅತ್ತೆ. ಬೇಗ ಹೋಗಿ ಅಡಿಗೆ ಮನೆಯಿಂದ ಪೊರ್ಸೋ ಬಟ್ಟೆ ತಗೊಂಬಮ್ಮ. ಮನೆಯೆಲ್ಲ ಸಾರಿಸೋದ್ರಿಂದ ನನ್ ಮಗ ಇವತ್ತು ಕೆಲ್ಸ ಪ್ರಾರಂಭ ಮಾಡ್ತಾನೆ. ಸುಂದ್ರ, ಉಂಡೆ ಬೆಲ್ಲ ಎಷ್ಟಿದೆಯೋ? ಬಾಬಾ ಅದು ಉಂಡೆ ಬೆಲ್ಲ. ಅದು ಉಂಡೆ ಬೆಲ್ಲನಾ? ಅಲ್ಲ, ಉಂಡೆ ಬೆಲ್ಲ ಬಂದಿಲ್ಲ, ಅಚ್ಚಬೆಲ್ಲ ಬಂದಿದೆ ಅಂತ ಹೇಳಕ್ ಬಂದೆ, ಅಷ್ಟರಲ್ಲಿ ಹೊಡೆದ್ಬಿಟ್ಟಿಲ್ಲ ಬಾಬಾ. ಈಗ ಗೊತ್ತಾಯ್ತು ಉಂಡೆ ಬೆಲ್ಲ ಹೆಂಗ್ ಅಚ್ಚಬೆಲ್ಲ ಅದಕ್ಕೆ ಅಂತ. ಹಾಯ್ ಮಾವ. ಮೀನಾ, ಇದೇನಮ್ಮ ನೀನಿಲ್ಲಿ? ಆಫೀಸ್ಗೆ ಹೋಗಿಲ್ವಾ? ಹೋಗಿದ್ದೆ ಮಾವ, ಯಾಕೋ ಮನ್ಸು ಸರಿ ಇರ್ಲಿಲ್ಲ. ಅದಕ್ಕೆ ನಿಮ್ ಎಲ್ರನ್ನೂ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಹೌದು ಮೀನಮ್ಮ, ಚೆನ್ನಾಗಿದ್ದೀರಾ? ಮಾತಾಡ್ಸೈತಲ್ಲ, ಹೋಗಿ. ಹಾಯ್ ಕೇಶ್ವ. ಅಯ್ಯೋ ಎಲ್ಲ ಇಲ್ಲೇ ಡೆಲಿವರಿ ಮಾಡ್ಬಿಟ್ಟಲ್ಲಪ್ಪ. ಏ ಮೀನಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನ್ ಇಲ್ಲಿಂದ ಹೊರಡು, ನಾನ್ ಸಂಜೆ ಸಿಗ್ತೇನೆ. ಪ್ರೀತಿಯಿಂದ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ನೀನ್ ನೋಡ್ರಿ ಇಲ್ಲಿಂದ ನನ್ನ ಓಡ್ಸೋರಲ್ಲ ಇದೆಯಲ್ಲೋ. ಪ್ರೀತಿಯಿಂದ ಮಾತಾಡಕ್ಕೆ ಇದು ಕಬ್ಬನ್ ಪಾರ್ಕ್ ಅಲ್ಲ, ಜಿರಾಸಿಕ್ ಪಾರ್ಕ್. ಮೀನಾ, ಬಿಸ್ತಲ್ ಬಂದಿದ್ಯಾ? ಎಳ್ನೀರ್ ಕುಡಿಯಮ್ಮ. ಸುಂದ್ರ, ಹೋಗಿ ಎಳ್ನೀರ್ ತಗೊಂಬ. ಬೇಡ ಚಿಕ್ಕಪ್ಪ. ಮಾವ ಅದೆಲ್ಲ ಬೇಡ. ಈ ಚಾಕ್ಲೇಟ್ ತಗೊಳ್ಳ. ಥ್ಯಾಂಕ್ಸ್ ಮಾವ. ಮಾವ ನೀವ್ ಹತ್ರ ಏನೋ ಕೇಳ್ಬೇಕು. ಹೇಳಮ್ಮ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ 1 ಗಂಟೆ ಮಟ್ಟಿಗೆ ಕೇಶವನ್ ಆಚೆ ಕರ್ಕೊಂಡು ಹೋಗ್ಬರ್ಲಾ? ಏನು ಸುಂದ್ರ, ಈ ಹುಡುಗಿ ಹೀಗ್ ಕೇಳ್ಬಿಟ್ಲು? ಅಷ್ಟೇ, ಬೆಳಿಗ್ಗೆಯಿಂದ ಬಾವ ಕೇಶವನ್ಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಇವಳು ಪ್ರಸಾದ ತಗೊಂಡು ಹೋಗಿ ಬಂದಿದ್ದಾಳೆ. ಇವಳಿಂದ ಕೇಶವನ್ಗೆ ಎಕ್ಸ್ಟ್ರಾ ಪ್ರಸಾದ ಅಷ್ಟೇ. ಏ ಕೇಶವ, ಯಾಕೋ ಏನಾಯ್ತು? ಏ ಮೀನಾ, ಅನ್ಯಾಯವಾಗಿ ನನ್ ತಲೆನ ಡೈನೋಸರ್ಸ್ ಬಾಯಿಯೊಳಗೆ ಇಟ್ಬಿಟ್ಟಲೆ. ಈ ಕೇಶವ ಹೆದರ್ಕೋಬೇಡ್ಬೋ, ನನ್ನನ್ನು ನಂಬು, ಯೋಗ ಬರುತ್ತದೆ. ಯೋಗ ಬರಲ್ಲ, ರೋಗ ಬರುತ್ತೆ. ಮಾವ ಹೇಳಿ ಮಾವ, ಕೇಶವನ್ ಕರ್ಕೊಂಡು ಹೋಗೋದಾ? ಅದಕ್ಕೇನಮ್ಮ, ಕರ್ಕೊಂಡು ಹೋಗ್ಪ. ಥ್ಯಾಂಕ್ಸ್ ಮಾವ, ಥ್ಯಾಂಕ್ ಯು ಸೋ ಮಚ್.
ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಮಾವ. ಬರ್ತೀವಿ. ಯಶ್ಮಾ ಮಾವ ಮುಂದ್ರು ಬಾರೋ. ಬಾರೋ ಬಾ. ಏ ಸುಂದರ ತೆಗ್ದಿರ್ತಾನೆ ನೀನು ಹೋಗು. ಹಾ ಸರಿ. ತೆಗ್ದಿರ ಬಂದ್ಬಿಡು. ಇಲ್ಲಿ ಬಾವಂಕಲ್ಲಿ ಓಡಿಸಾಡಕ್ಕೂ ನಾನೇ ಬೇಕು, ಎತ್ತಿಡಕ್ಕೂ ನಾನೇ ಬೇಕಾ? ಎತ್ತಿರಿ ನೀವು. ಈ ಕಾಡ್ ಪಾಪಂಗೆ ಸರಿಯಾಗಾಯ್ತು. ತುಂಬಾ ಹಾರಾಡ್ತಿದ್ದ. ಅತ್ತೆ ಸರಿಯಾಗಿ ಮಾಡಿದ್ರು. ಅಲ್ಲ ನಾನು ಇಷ್ಟೊತ್ತಾದ್ರೂ ನನ್ ಡ್ರೆಸ್ನೇ ಗಮನಿಸ್ಲಿಲ್ವಲ್ಲ. ಹಾ ಒಂದ್ಸಲಿ ಒಂದ್ ಮುಂದೆ ಹೋಗ್ತೀನಿ, ಅವಾಗಾದ್ರೂ ನೋಡ್ತಾನೆ. ಏಯ್ ಕರಿಬೇಕು, ನಿನ್ ಕಾಲ್ ಸರಿ ಇರಲಿಲ್ಲ ತಾನೆ? ಹೇಗೆ ನಡ್ಕೊಂಬಂದೆ? ಓ ಹೌದಲ್ವಾ, ನಾನೇ ಸರಿ ನಡೆದೆ ನೋಡು. ಈಗ್ಲೂ ಕುಣ್ತಾ ಇದೀನಿ. ನಿನ್ ಕಣ್ಣೇ ಸರಿ ಇಲ್ಲಪ್ಪ. ಹಂಗಂತ್ಯಾ? ಹ್ಮ್. ಏಯ್ ಕುಳ್ಳಿ, ಏನೇ ಹಾಗೆ ನೋಡ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಅಲ್ಲ ನಿನ್ಗೆ ನೆಟ್ಟಿಗೆ ನಡೆಯೋದಕ್ಕೇನು? ಇತ್ತು ಸೊಂಟ ಮುರ್ಕೊಂಡು ಈ ಕೆಲಸ ಎಲ್ಲ ನಾವು ಮಾಡಂಗಾಯ್ತು. ಅಲ್ಲ ಕಣೆ, ನಿನಗ್ ನಿಜವಾಗ್ಲೂ ಕಾಲ್ ನೋವಿದ್ಯಾ ಅಥವಾ? ಏನೋ ಕಾಡ್ ಪಾಪ ಹೀಗೆ ಹೇಳ್ತಾ ಇದ್ಯಾ? ನಂಗೆ ಎಷ್ಟು ಕಾಲ್ ನೋವಿದೆ ನೋಡು. ಕಾಲ್ ಮಾತ್ರ ಅಲ್ಲ, ಸೊಂಟನೂ ನೋವ್ತಾ ಇದೆ. ಬರೀ ಸೊಂಟ ಮಾತ್ರ ಅಲ್ಲ, ಭುಜನೂ ನೋವ. ಆಯ್ತಾಯ್ತು ಅವು ಏನೋ ಕೇಳ್ಬೇಕು ಅನ್ಸ್ತು, ಕೇಳ್ದೆ. ಅದಕ್ಕೆ ಅದೇ ರಾಗ ಅದೇ ಹಾಡು ತರ ಒಳ್ಳೆ ಹಳೆ ಹಿಂದಿ ಪಿಕ್ಚರ್ ಹೀರೋಯಿನ್ ತರ ವೈ ಅಂತೀಯಲ್ಲ ಒಳ್ಳೆ. ಕಾಡ್ ಪಾಪ ಇಲ್ಲಿ ನೋಡು, ಪ್ಯಾಚ್ ಇದೆ, ಇಲ್ಲಿ ಒರ್ಸು, ನೀಟಾಗಿ ಒರ್ಸು. ಕಾಡ್ ಪಾಪ ಇಲ್ಲಿ ಉಜ್ಜೆ ಇಲ್ಲ, ನೀಟಾಗಿ ಒರ್ಸು. ನೋಡಿ ಇಲ್ಲಿ. ಏ ಕುಳ್ಳಿ, ನಿನ್ ಕಾಲ್ ಸರಿ ಇಲ್ಲ ಅಂತಂದ್ರೆ ಒಂದ್ ಕಡೆ ಹೋಗಿ ಕುತ್ಕೊಳ್ಬೇಕು. ಒಳ್ಳೆ ಚಿಕ್ಕ ಮಕ್ಳ ತರ ಎಲ್ಲಾ ಕಡೆ ಓಡಾಡ್ಕೊಂಡಿದ್ಯಲ್ಲ, ಅಲ್ಲಿ ಪ್ಯಾಚ್ ಕವರ್ ಮಾಡು, ಇಲ್ಲಿ ಪ್ಯಾಚ್ ಕವರ್ ಮಾಡು ಅಂತ. ಕೆಲ್ಸ ಮಾಡಕ್ ನನಗ್ ಗೊತ್ತಿದೆ, ಸುಮ್ನೆ ಕುತ್ಕೋ. ವಲ್ಲಭ, ಮತ್ತೆ ಏನು? ಜೇಡ ಕಟ್ಟಿರೋ ಬೂಲೆ ನೋಡು. ಯಾಕೆ? ಫ್ಲಾಶ್ ಬ್ಯಾಕ್ ಕಣೋ. ಈ ಕಾಟಪ್ಪ, ನಾನು ಅವಾಗಿಂದ ರೂಮ್ ಎಲ್ಲ ಗುಡ್ಸಿ ಎಲ್ಲ ನೀಟ್ ಮಾಡಿಟ್ಟಿದೀನಿ. ನೀನ್ ನೋಡಿದ್ರೆ ಎಲ್ಲ ಹಾಳ್ ಮಾಡ್ತಿದ್ಯಲ್ಲ. ಇದು ನನ್ ಮನೆ, ನನ್ ರೂಮು, ನನ್ ಬೆಡ್, ನನ್ ಜಾಗ. ಹೇಗ್ ಬೇಕಾದ್ರೂ ಇರ್ತೀನಿ. ಎನಿ ಪ್ರಾಬ್ಲಮ್? ನಾನು ಈ ಮನೆ ಸೊಸೆ, ಎಲ್ ಬೇಕಾದ್ರೂ ಓಡಾಡ್ತೀನಿ. ಎನಿ ಪ್ರಾಬ್ಲಮ್? ಅಯ್ಯೋ ನೋಡ್ತಮ್ಮ ಪ್ರಿಯಾ, ನಮ್ ವಲ್ಲಭ ಅದೇ ಸಾಧಿಸ್ತಾ ಇದ್ದಾನೆ. ಅಂದ್ರೆ ಹೊರಗಡೆ ಹೋಗಿ ದುಡ್ದು ಮನೆಗ್ ತಂದು ಹಾಕು ಗಂಡ್ಸು ಈ ರೀತಿ ಮೈ ಬಗ್ಸಿ ಮನೆ ಒರೆಸ್ತಾನೆ ಅಂದ್ರೆ ಅವ್ನ್ ಹೆಂಡತಿ ಮೇಲಿನ ಅದೆಷ್ಟು ಪ್ರೀತಿ ಇರ್ಬೇಕು ಅಲ್ವಾ ಪ್ರಿಯಾ? ಅತ್ತೆ ಆದ್ರೂ ನಂಗೊಂದ್ ಅನುಮಾನ. ಇನ್ನು ಶುರುನೇ ಆಗಿಲ್ಲ, ಆಗ್ಲೇ ಅನುಮಾನನ? ಏನ್ ಶುರು ಆಗಿಲ್ಲ? ಅಲ್ಲ ಹಾಗೆ ಹೇಳಿಲ್ಲ, ಅವನ್ ಇನ್ನು ಮನೆ ಸಾರ್ಸಕ್ಕೆ ಈಗ ಶುರು ಮಾಡಿದಾನಲ್ಲ, ಆಗ್ಲೇ ಅನುಮಾನನ ಅಂದ. ಹೌದು, ಏನ್ ನಿನ್ ಅನುಮಾನ? ಅತ್ತೆ, ವಲ್ಲಭ ಅವ್ನ ಹೆಂಡತಿ ಮೇಲಿನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ಅಂತ ನಂಗೆ ಅನ್ನಿಸ್ತಿಲ್ಲ. ನೀವು ಒತ್ತಾಯ ಮಾಡಿದಕ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಏನಮ್ಮ ಪ್ರಿಯಾ, ಈ ನಮ್ಮ ಹಾಗೆ ಅರ್ಥ ಮಾಡ್ಕೊಂಡಿದೆ ನಮ್ ವಲ್ಲಭನ. ನಮ್ ವಲ್ಲಭ ಅಮ್ಮನ ಮನ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾನ್ ಕಣೆ. ಅಮ್ಮಗೋಸ್ಕರ ತನ್ ಮನ್ಸಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸ್ಬಿಟ್ಟಿದಾನೆ. ಆ ದೇವಸ್ಥಾನದಲ್ಲಿ ಅಮ್ಮನೇ ಅವನ್ ಪಾಲಿನ ದೇವತೆ ಗೊತ್ತಾ? ಹ್ಞೂ ಅತ್ತೆ, ಆದ್ರೆ ನನ್ಗೆ ಅವ್ರಿಬ್ರು ಒಬ್ರಿಗೊಬ್ರು ಮುಖಕ್ ಮಂಗಳಾರತಿ ಮಾಡ್ಕೊಳ್ಳೋದ್ ಮಾತ್ರ ಕಾಣಿಸ್ತಿದೆ. ಆಗ್ಲಿ ಶಾಮಣ್ಣ, ಅಯ್ಯೋ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಿ? ದುಡ್ಡು ಆದ ಕಳ್ಸಿ, ನಾನು ಈಗಲೂ ಸುಂದ್ರನ್ ಕೈಲೆಲ್ಲ ಕಳಿಸ್ಕೊಡ್ತೀನಿ. ಆಯ್ತು ಶಾಮಣ್ಣ. ಭಾವ, ಸುಂದ್ರ ಬಂದ್ಯಾ? ನೋಡು, ಶಾಮಣ್ಣ ಫೋನ್ ಮಾಡಿದ್ರು, ಅರ್ಜೆಂಟ್ ಅವ್ರ ಮನೆಗೆ ಒಂದಷ್ಟು ಸಾಮಾನು ಕಳಿಸ್ಬೇಕು. ಪಟ್ಟಿ ನಾನು ಈಗ ಕೊಡ್ತೀನಿ, ತಗೊಂಡೋಗ್ಕೊಟ್ಟು. ಹಾ ಸರಿ ಭಾವ, ಇದು ನಿಜವಾಗ್ಲೂ ನೀವ? ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಈ ತರ ನೀವು ಮೆತ್ತಗೆ ಹತ್ತಿ ತರ ಮಾತಾಡ್ತೀರಾ ಅಂದ್ರೆ ಹುಷಾರಾಗಿದ್ದೀರಲ್ವಾ? ಏಯ್, ಏನೋ ಮಾತಾಡ್ತಾ ಇದೀಯಾ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ಲ. ಅಲ್ಲ ಭಾವ, ಆ ಮೀನ ಬಂದು ಕೇಶವನ್ನ ಆಚೆ ಕಳಿಸಿ ಅಂತ ಕೇಳಿದಾಗ ನೀವೆಲ್ಲೋ ಅವ್ರನ್ನ ಬೈದು ಬಿಡ್ತೀರಾ, ಆಚೆ ಕಳಿಸ್ಬಿಡ್ತೀರಾ, ರೇಗಾಡ್ ಬಿಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಮ್ಯಾಜಿಕ್ ತರ ನೀವು ಕೇಶವನ್ನ ಮೀನಮ್ಮನ ಜೊತೆ ಕಳಿಸ್ಕೊಟ್ಟು ಬಿಟ್ರಿ. ನನ್ಗೆ ಯಾರು ಕಣ್ ತಪ್ಸೇನ ಕೆಲಸ ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಅಥವಾ ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ನೀನ ಏನ್ ಕದ್ದು ಮುಚ್ಚಿ ಸುತ್ತಾಡಕ್ಕೆ ಏನ್ ಕೇಳಲಿಲ್ವಲ್ಲ, ಧೈರ್ಯವಾಗಿ ನನ್ನ ಹತ್ರ ಬಂದು ಕೇಳಿದ್ಲು ತಾನೆ. ನಂಗೆ ಅವಳು ನೇರವಂತಿಕೆ ಇಷ್ಟ ಆಯ್ತು, ಅದಕ್ಕೆ ಬೈದೆ ಕಳಿಸ್ಕೊಟ್ಟೆ. ಏನೀಗ? ನೀನು ಮೀನಿನ ಜೊತೆ ಕೇಶವನ್ ಕಳ್ಸಿದ್ದು ಒಳ್ಳೇದಾಯ್ತು. ಅವನೊಂದ್ಸ್ಕೂ ಬೇಜಾರಾಗಿತ್ತು, ಈಗ ಸ್ವಲ್ಪ ನಿರಾದಂಗಾಯ್ತು. ಆದ್ರೂ ನಮ್ ಭಾವ ಒಂಥರ ಸ್ಟ್ರಿಕ್ಟ್ ತಪ್ಪ, ಸಾಫ್ಟ್ ತಪ್ಪ ಯಾವಾಗಾದ್ರೂ ಗೊತ್ತಾಗ್ತಿಲ್ಲ. ಹನುಮಂತಣ್ಣ, ನಿನ್ನೆ ಕೇಶವನ ಹೇಳಿದ ಕೆಲಸ ಮಾಡದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಕ್ಕೆ ನನ್ ಕೋಪ ಇನ್ನೂ ಇದೆ. ಹಾಗೆ ಒಂದ್ ದಿವ್ಸನೂ ಅಂಗಡಿಗೆ ರಜಾ ಹಾಕದೆ ಇಷ್ಟು ವರ್ಷ ಕೆಲಸ ಮಾಡಿದನಲ್ಲ, ಅದ್ರ ಬಗ್ಗೆ ನಂಗೆ ಗೌರವನೂ ಇದೆ. ನಾನ್ ಆಡೋ ಮಾತಲ್ಲಿ ಯಾರಿಗಾದ್ರೂ ಸಿಟ್ ಕಂಡೇ ಕಾಣುತ್ತೆ, ಆದ್ರೆ ಅದ್ರ ಹಿಂದಿರೋ ಕಾಳಜಿ ಕೇಶವಂಗ್ ಅರ್ಥ ಆದ್ರೆ ಅಷ್ಟೇ ಸಾಕು. ಏ ಸುಂದ್ರ, ನಾನ್ ಸ್ಟ್ರಿಕ್ಟ್ ಅಪ್ಪನೇ ಕಣೋ, ಆದ್ರೆ ಕೆಟ್ಟಪ್ಪ ಅಲ್ಲ. ನಿಜ, ಇವರು ಕೆಟ್ಟಪ್ಪ ಅಲ್ಲ, ನನ್ನ ಬಾಳಿನ ಕಟ್ಟಪ್ಪ. ಅದಕ್ಕೆ ಮದುವೆ ಮಾಡ್ದಂಗೆ ಅಂಗಡಿಯಲ್ಲಿ ನಾನು ಕಟ್ಟಾಕ್ ಬಿಟ್ಟಿದ್ದೇನೆ. ಏನಿಲ್ಲ ಬಾವ, ನೀವು ಜಮೀನ್ದಾರ್ ಸಿನಿಮಾದಲ್ಲಿ ಬರೋ ವಿಷ್ಣುವರ್ಧನ್ ಅಂತರ ಬೆಟ್ಟಪ್ಪ ಅಂತ ಹೇಳಕ್ ಹೋದೆ. ನೀವೇ ನಂಗೆ ನೋಡ್ತೀರಾ? ನೀವು ಬಿಸಿಲಿಗೆ ಸುಟ್ಟೋಗಿರೋ ಸುಟ್ಟಪ್ಪ. ಏಯ್ ಅಲ್ಲರ್ಟೆ, ಹೋಗೋ ಎಲ್ಲ ರೆಡಿ ಮಾಡು ಐಟಮ್. ಆಯ್ತು ಬಾವ. ಕಣ್ಣೀರಿದು ರಕ್ತ ಕಣ್ಣೀರುದು ಪರದ ಕಣ್ಣೀರಿನ ಪ್ರತಿಬಿಂಬ ಇದು. ವಲ್ಲಭ ತಗೋ, ನ್ಯೂ ಸ್ಟಾಕ್. ಏನೇ ಒಂದ್ ರಾಶಿ ಬಟ್ಟೆ ತಗೋ ಬರ್ತಾ ಇದ್ಯಾ? ಒಂದ್ ರಾಶಿ ಅಲ್ಲ, ಇದ್ರಲ್ಲಿ ಅತ್ತೆದು, ಮೀನ್ ಅಕ್ಕಂದು, ಪ್ರಿಯ ಅಕ್ಕಂದು ಎಲ್ಲರ ಬಟ್ಟೆನೂ ಇದೆ. ಎಲ್ಲರ ಬಟ್ಟೆನೂ ಏನೋ ಕೆಲ್ಸಕ್ಕೆ ಸಿಗಾಕೊಂಡಿದೀನಿ ಅಂತ ಒಂದ್ ವಾರಕ್ಕಾಗೋಷ್ಟೆಲ್ಲ ಒಂದೇ ದಿನದಲ್ಲಿ ಹೋಗಿಸ್ಕೊತಾ ಇದ್ಯಾ? ಹೆಲೋ ಬಾಸ್, ಇದು ಒಂದ್ ವಾರದ ಬಟ್ಟೆ ಅಲ್ಲ, ಜಸ್ಟ್ 2 ಡೇಸ್ದು. ಏನು ಬರೀ 2 ದಿನದ? ಹೂ, ಮತ್ತೆ ಮನೆ ತುಂಬಾ ಜನ ಇದೀವಿ, ಎಲ್ರದು 2 ಜೊತೆ ಅಂದ್ರೆ ಇಷ್ಟ ಆಗುತ್ತಲ್ವಾ? ನೋಡು, ಕ್ವಶನ್ ಮಾಡೋದ್ ಬಿಟ್ಟು ಬಟ್ಟೆ ಹೋಗಿ. ಮತ್ತೆ ನನ್ ಡ್ರೆಸ್ ಎಲ್ಲ ಸ್ವಲ್ಪ ನೀಟಾಗಿ ನಿಧಾನಕ್ ಹೋಗಿ, ಇಲ್ಲಾಂದ್ರೆ ನನ್ ಡ್ರೆಸ್ ಹಾಳಾಗ್ಬಿಡತ್ತೆ. ಏಯ್ ಓವರ್ ಆಗಿ ಮಾತಾಡ, ಬಾಯ್ ಮುಚ್ಕೊಂಡಿರೋ. ಆದ್ರೂ ಇವತ್ತು ನನ್ನನ್ನ ವಾಷಿಂಗ್ ಮಿಷಿನ್ ಮಾಡ್ಕೊಬಿಟ್ರಿ ಅಲ್ವಾ, ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು. ಹೆಲೋ,
ಒಂದಿನ ಬಟ್ಟೆ ವಾಶ್ ಮಾಡೋದಕ್ಕೆ ನೀನೇ ಈ ತರ ಹೇಳ್ತಿರ್ಬೇಕಾದ್ರೆ ಅತ್ತೆ 31 ವರ್ಷದಿಂದ ಎಲ್ರು ಬಟ್ಟೆ ಒಗಿತಿದ್ದಾರೆ. ಅವ್ರಿಗೆ ಹೆಂಗ್ ಆಗಿರ್ಬೇಡ. ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗರ ಬುದ್ಧಿನೇ ಇಷ್ಟು. ಒಂದಿನ ಹಾಕಿದ ಬಟ್ಟೆನ ಇನ್ನೊಂದ್ ದಿನ ಹಾಕಲ್ಲ. ಹಾಕಿದ್ರೆ ಪಕ್ಕದವರಿಗೆ ಬೇವ್ರ ವಾಸನೆ ಬರುತ್ತೆ. ಇಲ್ಲ ಅಂದ್ರೆ ಆ ಹುಡುಗಿ ತಿರುಗ್ ನೋಡಲ್ಲ. ಇಲ್ಲಾಂದ್ರೆ ಯಾರು ನನ್ನ ಮೂಸೆ ನೋಡಲ್ಲ ಅಂತ ಹೇಳ್ತೀರಾ. ದಿನ ದಿನ ನಿಮಗ್ ಹೊಸ ಬಟ್ಟೆನೆ ಬೇಕು. ಅಮ್ಮಂದಿರಾದವರು ದಿನ ಆ ಬಟ್ಟೆ ಒಗಿತಾನೆ ಹೋಗ್ತಾರೆ. ನೋಡೆ ಪ್ರಿಯಾ, ಅವ್ರಿಬ್ರು ಒಬ್ರನ್ನೊಬ್ರು ಇಷ್ಟ್ ಚೆನ್ನಾಗ್ ಪ್ರೀತಿ ಮಾಡ್ತಾ ಇದಾರೆ. ನೀನೇ ಹೇಳೆ, ಪ್ರಪಂಚದಲ್ಲಿ ಯಾವ ಗಂಡ ತಾನೆ ಈ ರೀತಿ ನಮ್ ವಲ್ಲಭ ಮಾಡ್ತಿದ್ದಾನಲ್ಲ ಹಾಗೆ ಬಟ್ಟೆ ಎಲ್ಲೋ ಅಗದ್ಕೊಡ್ತಾರೇನು? ಅಯ್ಯೋ ಭಗವಂತ, ಇಂಥ ಜೋಡಿ ಹಕ್ಕಿಗಳನ್ನ ನೋಡಕ್ಕೆ ನನ್ ಕಣ್ಣಲ್ಲಿ ಎಷ್ಟು ಪುಣ್ಯ ಮಾಡಿತ್ತಪ್ಪ. ನಿನ್ಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವೇನೆ ಪ್ರಿಯಾ? ಅದೇನ್ ಪುಣ್ಯನೇ ಏನೋ, ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ. ಓ ಮೈ ಗಾಡ್, ನೀಟಾಗಿ ಹೋಗಿ ಕಾಡ್ ಪಾಪ. ನೀನ್ ಆತರ ಹೋಗಿದ್ರೆ ನನ್ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ. ಏಯ್, ಬಟ್ಟೆ ಒಗಿಬೇಕಾದ್ರೆ ಪಕ್ಕ ನಿಂತ್ಕೊಂಡ್ರೆ ನೀರಾರ್ದೆ ಇನ್ನೇನು ಊರ್ದಲ್ಲಿ ನಿಂತ್ಕೋ. ಅಮ್ಮು ಅಮ್ಮು, ವಲ್ಲಭ ಕೆಲ್ಸ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾನಮ್ಮ. ಮೂವತ್ತೆ ನಾನ್ ಇಲ್ಲೇ ನಿಂತಿದ್ದೀನಲ್ವಾ, ಅದಕ್ಕೆ ಒಂದು ಆವ್ರೇಜ್ ಆಗಿ ಮಾಡ್ತಾ ಇದ್ದಾನೆ. ಸರಿ ಅಮ್ಮು, ನೀನು ಇಲ್ಲೇ ನಿಂತಿದ್ದು ಅವ್ನ್ ಕೆಲ್ಸ ಎಲ್ಲ ಸರಿಯಾಗಿ ಮಾಡ್ತಾನಂತ ನೋಡ್ಕೋ. ಸರಿ ನೋಡ್ಕೋ. ನೋಡ್ದ್ಯಾ ಪ್ರಿಯಾ, ಅವ್ರಿಬ್ರು ಎಷ್ಟ್ ಚೆನ್ನಾಗಿ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದಾರೆ ಅಂತ. ವಲ್ಲಭ ಅಮೂಲ್ಯಂಗೆ ಒಂಚೂರುನು ಮುಜುಗುರ ಅನ್ನೋದೇ ಇಲ್ಲಪ್ಪ. ಎಲ್ಲಂಗಾರು ಪ್ರೀತಿ ಮಾಡ್ತಾರೆ. ಅಯ್ಯೋ, ಆದ್ರೂ ಈ ಸೊಸೆ ಮೇಲೆ ನನ್ ಮಗನ್ ಮೇಲೆ ಯಾವ ಕೆಟ್ಟ ಕಣ್ಣು ದೃಷ್ಟಿನೂ ಬೀಳ್ದೆ ಇಲ್ಲಪ್ಪ ಅಂತ ಆ ದೇವ್ರಲ್ಲಿ. ಆದ್ರೂ ಅತ್ತೆ, ಇವ್ರಿಬ್ರು ಜಗಳನೂ ಅತಿಯಾಗಿ ಮಾಡ್ತಾರೆ, ಪ್ರೀತಿನೂ ಅತಿಯಾಗಿ ಮಾಡ್ತಾರೆ. ಈ ಜೋಡಿ ಹೇಗೆ ಅಂತ ಒಂದ್ ಅಂದಾಜೇ ಮಾಡಕ್ ಆಗ್ತಾ ಇಲ್ಲ ನನಗೆ. ಅದೊಂಥರ ಒಳ್ಳೇದೇ ಬಿಡು. ಕಾಡ್ ಪಾಪ, ನಾನು ನಿನ್ ಮೇಲೆ ಬಿದ್ದಾಗ ನೀನು ನನ್ ಬಗ್ಗೆ ಏನಾದ್ರು ನೋಟಿಸ್ ಮಾಡ್ದ? ಮಾಡ್ದೆ. ಹೌದಾ? ಅದೇನಂತ ಹೇಳ್ಬೋದಾ? ಅದೇ ಕಣೆ, 1000 ಸಲ ಹೇಳಿದಿನಲ್ಲ, ನಿಮ್ಮಪ್ಪ 1 kg ಅನ್ನಕ್ಕೆ ಅರ್ಧ ಲೀಟರ್ ತುಪ್ಪ ಸುರಿಸಿ ಚೆನ್ನಾಗಿ ತಿನ್ಸಿ ಬೆಳೆಸಿದಾನೆ. ಅದಕ್ಕೆ ಒಳ್ಳೆ ಹೆಣಬಾರ ಇದ್ಯಾ. ಅಲ್ಲ, ನೀನ್ ಬಿದ್ದಿದ್ ಫೋರ್ಸ್ಗೆ ಕೂತ್ಕೊಂಡಿದ್ದು ನನಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ. ಇನ್ನೇನಾದ್ರೂ ಈ ಚಪ್ಪಲಿ ಕಲ್ ಮೇಲೆ ಬಿದ್ಬಿಡಿದಿರೆ ಫುಲ್ ಪೀಸ್ ಆಗ್ಬಿಡೋದು. ಗೂಬೆ 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 ಸ್ಯಾಡಿಶ್ ತಂದು ಇನ್ನು ನಾನು ಇಲ್ಲೇ ನಿಂತಿದ್ರೆ ನನ್ ಡ್ರೆಸ್ ಹಾಳಾಗ್ಬಿಡುತ್ತೆ. ಅಲ್ಲ, ಇವ್ರಪ್ಪ ಅಮ್ಮ ಇವಳನ್ನ ಹುಡ್ಸಿದ್ರಾ ಇಲ್ಲ ಯಾವ್ದಾದ್ರು ಮರದಿಂದ ಉದುರು ಬಿಟ್ಲಾ ಇವಳು? ಅಣ್ಣ, ಒಂದ್ ಚರ್ಮುರಿ ಕೊಡಿ. ಆ ಖಾರ ಕಮ್ಮಿ ಇರ್ಲಿ, ಸ್ವೀಟು ಜಾಸ್ತಿ ಇರ್ಲಿ, ಹಾಗೆ ಮಾವಿನಕಾಯಿ ಅಷ್ಟೇ ಜಾಸ್ತಿ ಹಾಕಿ. ನನ್ ಗಂಡಂಗೆ ಮಾವಿನಕಾಯಿ ಚರ್ಮುರಿ ಅಂದ್ರೆ ಪ್ರಾಣ. ತಗೋ ಕೇಶವ. ಏನು ಕೇಶವ, ನಿನ್ ಫೇವ್ರೆಟ್ ಚುರ್ಮುರಿ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದ್ರೆ ಮೂತಿನ ಅಂತ ಇಟ್ಕೊಂಡಿದ್ಯಲ್ಲೋ. ಸ್ವಲ್ಪ ನಗೋ. ನನಗ್ ಗೊತ್ತು ಮಾವ ನಮಗೆ ಬೈದಿದ್ದಕ್ಕೆ ನಿನಗ್ ಬೇಜಾರಾಗಿದೆ ಅಂತ. ಆದ್ರೆ ಮನೆ ಅಂದ್ಮೇಲೆ ಇದೆಲ್ಲ ಕಾಮನ್ ಅಲ್ವಾ. ಅಪ್ಪ ಮಗನ್ ಬೈತಾರೆ, ಅದ್ರಲ್ಲೂ ಮಾವನ್ ಸಿಟಿ ಏನು ಅಂತ ನಿನಗ್ ಗೊತ್ತಲ್ವಾ. ಈಗ ಬರುತ್ತೆ ಆಮೇಲೆ ಹೋಗುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಆತರ ಅಪ್ಪನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಎಷ್ಟು ಒಳ್ಳೆಯವ್ರವ್ರು. ಕೇಶವ, ನಿನಗಾದ್ರೆ ಅಂಗಡಿದ್ ಒಂದೇ ಕೆಲ್ಸ, ಆದ್ರೆ ಮಾವಂಗೆ ಅಂಗಡಿ ನೋಡ್ಕೊಳ್ಬೇಕು, ಅಡ್ರೆಸ್ ನೋಡ್ಕೋಬೇಕು, ಡೆಲಿವರಿಗಳು ನೋಡ್ಕೋಬೇಕು, ಮನೆ ನಿಭಾಯಿಸ್ಬೇಕು, ಮಕ್ಳು ನೋಡ್ಕೋಬೇಕು. ಪಾಪ ಈ ವಯಸ್ಸಲ್ಲಿ ಅವ್ರು ಇಷ್ಟೆಲ್ಲ ಕಷ್ಟ ಪಡ್ತಿದಾರಲ್ವಾ, ಅವ್ರಿಗೆ ತಾಳ್ಮೆ ಹೋಗಿರುತ್ತೆ ಕಣೋ. ಅದಕ್ಕೆ ಅವ್ರು ಬೈತಾರಪ್ಪ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗತ್ತೇನೋ ಕೇಶವ. ಮೀನಾ, ನನಗೆ ಚಿಕ್ಕ ವಯಸ್ಸಿಂದನೂ ಅಪ್ಪನ್ನ ಪ್ರೀತಿಸ್ತೆ, ಗೌರವಿಸ್ತೆ, ಪೂಜಿಸ್ತೆ, ಬೇರೇನು ಗೊತ್ತಿಲ್ಲ. ನೋಡು ಮೀನಾ, ನಾನು BBM ಡಿಗ್ರಿ ಹೋಲ್ಡ್ರು. ನಾನ್ ಕೆಲ್ಸಕ್ಕೆ ಅಂತ ಸೇರಿದ್ರೆ ಕಡಿಮೆ ಅಂದ್ರೂ 45,000 ಸಂಬಳ ಸಿಗತ್ತೆ. ಆದ್ರೂ ನಾನು ಯಾಕೆ ಅಂಗಡಿಲಿ ಕೆಲಸ ಮಾಡ್ತಿದ್ದೀನಿ ನನಗೆ ಗೊತ್ತು ಮೀನಾ. ಅಪ್ಪ ಮನೆ ಭಾರನೆಲ್ಲ ಒತ್ತಿದ್ದಾರೆ, ಮಕ್ಳನ್ನ ಸಾಕ್ತಿದ್ದಾರೆ. ನಾನ್ ಅಂಗಡಿಲಿ ಕೆಲಸ ಮಾಡ್ತಿರೋದು ಅದಕ್ಕೆ ಮೀನಾ, ಅವ್ರ ಹೆಗ್ಲು ಮೇಲಿರೋ ಭಾರ ಇಳಿಲಿ ಅಂತ. ಆದ್ರೆ ಇವತ್ತೇನಾಗಿದೆ, ಅದೆಲ್ಲ ನನಗೆ ಉಲ್ಟಾ ಹೊಡೆದಿದೆ. ನೀನ್ ಹೇಳ್ತಾ ಇರೋದು ನಿಜಾನೇ ಕೇಶವ, ಆದ್ರೆ ಇದ್ರಲ್ಲಿ ನಮ್ದು ತಪ್ಪಿದೆ ಅಲ್ವಾ. ನಾವು ಫೋನ್ನ ಸ್ವಿಚ್ ಆಫ್ ಮಾಡ್ಬಾರ್ದಿತ್ತು. ಅದಕ್ಕೆ ಅಲ್ವಾ ಅವ್ರಿಗೆ ಸಿಟ್ಟು ಬಂದಿದ್ದು. ಸರಿ ಹೋಗ್ಲಿ ಬಿಡು, ಆಗಿದ್ದಾಯ್ತು. ಈಗ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು? ತಗೋ ಚುರುಮುರಿ ತಿನ್ನು. ಮಾಡು. ಕೇಶವ, ಮಾವಿನಕಾಯಿ ಸೀಸನ್ ಶುರು ಆದ್ಮೇಲೆ ಇವತ್ತೇ ನೋಡು ಮೊದಲೇ ಸಹ ತಿಂತಾ ಇರೋದು. ಇದೆಲ್ಲ ದುಮ್ ಅಂತ ಇದೆ. ಏನೋ ಹಾಗೆ ನಿಂತಿದ್ಯಾ? ಓ, ಖಾರ ಜಾಸ್ತಿ ಆಯ್ತಾ? ಇನ್ನೊಂದ್ ಸ್ವಲ್ಪ ಸ್ವೀಟ್ ಹಾಕ್ಸ್ಲಾ? ಬೇಡ, ಇದೇ ಚೆನ್ನಾಗಿದೆ. ಮತ್ತೆ ಏನಾದ್ರು ಸ್ವೀಟ್ ಬೇಕು ಅಂತ ಕೇಳಿದಿದ್ರೆ ಗುದ್ಬಿಡ್ತಾ ಇದ್ದೆ. ಆಲ್ರೆಡಿ ಎಷ್ಟೊಂದು ಸ್ವೀಟ್ ಇದೆ ಅದ್ರಲ್ಲಿ. ಆದ್ರೂ ಕೇಶವ, ಎಂತ ಜೋಡಿ ಅಲ್ವಾ ನಮ್ದು. ನಿನ್ಗೆ ಸ್ವೀಟ್ ಇಷ್ಟ, ಗಿಣಿ ಬಾಯಿ ನಿಂದು. ನನ್ಗೆ ಖಾರ ಇಷ್ಟ. ನೀನ್ ಉತ್ತರ ಆದ್ರೆ ನನ್ ದಕ್ಷಿಣ. ನಗೋದಕ್ಕೂ ಗಂಜಸ್ತನ ಮಾಡ್ತೀಯಲ್ಲೋ. ಬಾಯ್ ಬಿಟ್ ನಗೋ. ನಾನ್ ಒಬ್ಳೆ ಅವಾಗ್ಲಿಂದ ವಟ ಅಂತಾನೆ ಇದೀನಿ. ನಿನಗ್ ಮಾತೇ ಬರಲ್ವಾ? ಬಾಯ್ ಬಿಡೋ. ಏನ್ ಮಾತಾಡೋದ್ ಬೇಡ, ಅಟ್ಲೀಸ್ಟ್ ನಗೋದ್ ಬೇಡ್ವಾ? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ನಗೋ. ನಗೋ. ಹೌದಾ? ನಗಲ್ವಾ? ಸರಿ ಆಯ್ತು ಬಿಡು. ಕೇಶವ, ನೀನ್ ನಕ್ಕಿದ್ರೆ ನಿನ್ಗೊಂದು OTP ಕೊಡ್ತೀನಿ. OTPನ ಏನೇನಂದ್ರೆ ಹೇಳಲ್ಲ. ಬಿಡು. ಅಮ್ಮ ನಾ ಫೇಲ್ ಆದೆ, ಅಮೆರಿಕಾ ಪಾಲಾದೆ, ಹೋಗುವೆ ಅಮೆರಿಕಾ, ಇರುವೆ ಟೈಟಾನಿಕ, ತೊಳಿವೆ ಪಾತ್ರೆ ಚಕ, ಐ ಆಮ್ ಪ್ರೌಡ್ ಆಫ್ ಕರ್ನಾಟಕ. ಜಗತ್ತಲ್ಲಿ ಅತ್ತೆ ಸೊಸೆಗೆ ಕೆಲ್ಸ ಕೊಡೋದು ನೋಡಿದೀನಿ, ಆದ್ರೆ ಇಲ್ಲಿ ಅತ್ತೆ ಸೊಸೆ ಇಬ್ರು ಟೀಮ್ ಅಪ್ ಆಗ್ಬಿಟ್ಟು ಮಗನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇದೇ ಫಸ್ಟ್. ಯಾಕೋ ವಿಚಿತ್ರವಾಗಿದೆಯಲ್ಲ ಈ ಕೇಸು. ಏಯ್, ಏನೋ ಗೊಡುಕ್ತಿದ್ಯಾ? ಬೇರೆ ಇದೆ ನನ್ ಮುಖದ ಮೇಲೆ ಹೇಳು. ನನ್ ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಾನೆ ನೀನು? ಮತ್ತೆ ಅದೇನಿದೆ ನೇರವಾಗಿ ಹೇಳು.
ಹೌದು, ನಮ್ಮಮ್ಮ ಏನಾದ್ರು ನಿನ್ನ ಮೈಕ್ರೋ ಮ್ಯಾನೇಜ್ಮೆಂಟ್ಗೆ ಅಪಾಯಿಂಟ್ ಮಾಡ್ಕೊಂಡಿದಾರ ಏನೋ. ನೆಲ ಸಾರಿಸ್ಬೇಕಾದ್ರೂ ಜೊತೆಗಿದ್ದೆ, ಬಟ್ಟೆ ಒಗಿಬೇಕಾದ್ರೂ ಜೊತೆಗಿದ್ದೆ. ಇವಾಗ ಪಾತ್ರೆ ತೊಳಿತಾ ಇದೀನಿ, ಇಲ್ಲೂ ಬಂದಿದ್ಯಾ. ಹೇಳೋ, ಏನ್ ನಡೆಸ್ತಾ ಇದ್ಯಾ? ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಪಾತ್ರೆ ತೊಳಿ. ಹೌದು, ಏನು ಗುಡ್ಡೆ ಎಷ್ಟು ಪಾತ್ರೆ ಇದೆಯಲ್ಲ, ಎಷ್ಟು ಉಳಿದ್ರು ಮುಗಿತಾನೆ ಇಲ್ಲ. ಅಯ್ಯೋ, ಇಷ್ಟೇ ಇಷ್ಟ್ ಪಾತ್ರೆ ತೊಳಿಯೋಕ್ಕೂ ಸುಸ್ತ್ ಪಡ್ಕೊಳ್ತಿದ್ಯಲ್ಲ. ಏನೋ ಬರೀ ಇಷ್ಟೇನಾ? ಉಜ್ಜಿ ಉಜ್ಜಿ ನನ್ ಕೈಯೆಲ್ಲ ಉರಿತಾ ಇದೆ ಇಲ್ಲಿ. ಇದು ಬರೀ ಒಂದ್ ಹೊತ್ತಿಂದಷ್ಟೇ. ನಾನು, ಅತ್ತೆ, ಮೀನಕ್ಕ, ಪ್ರಿಯಕ್ಕ 3 ಹೊತ್ತಿಂದೆಲ್ಲ ತೊಳಿತೀವಿ. ಅವಾಗ ಇದ್ರಕ್ಕಿಂತ ಜಾಸ್ತಿ ಇರುತ್ತೆ. ಅಲ್ಲ ಕಣೆ ಕರಿಬೇಕು, ನಮ್ಮ ಮನೆಗ್ ಬಂದ್ಮೇಲೆ ನೀನು ಅಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ಯಾ. ನಮ್ಮನೆ ಬರಕ್ಕಿಂತ ಮುಂಚೆ ನೀನು ನಿಮ್ ಅಪ್ಪನ ಮನೇಲಿ ಚಿನ್ನದ ಸ್ಪೂನ್ ಇಟ್ಕೊಂಡೆ ಕೂತು ಬೆಳ್ದಿರೋಳು. ಅಲ್ಲಿ ನಿನ್ಗೆ ಏನೂ ಕೆಲಸ ಕೊಡದೆ ತುಂಬಾ ಮುದ್ದು ಮಾಡಿ ಬೆಳ್ಸಿರ್ತಾರೆ. ಇಲ್ಲಿ ಬಂದು ಹೇಗೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೀಯಾ? ನಿಂಗೇನೋ ಕಷ್ಟ ಆಗ್ತಿಲ್ಲ? ನನ್ನ ಬಿಡು ಪಾಪ. ನಾನ್ ಈ ಮನೆಗ್ ಬಂದು 3-4 ತಿಂಗ್ಳಾಯ್ತು ಅಷ್ಟೇ. ಆದ್ರೆ ಅತ್ತೆ ಈ ಮನೆಗ್ ಬಂದು 31 ವರ್ಷ ಆಯ್ತು. ಅವಾಗಿಂದ ಇಲ್ಲಿವರೆಗೂ ಎಲ್ಲ ಕೆಲ್ಸ ಅವರೇ ಮಾಡ್ಕೊಂಡ್ ಬಂದಿದಾರಲ್ವಾ. ಮಾವನ್ ಮದ್ವೆ ಆಗಕ್ಕಿಂತ ಮುಂಚೆ ಅತ್ತೆ ಕೂಡ ನಾನ್ ಹುಟ್ಟು ಬೆಳ್ದಿರೋ ಮನೆಯಲ್ಲೇ ಇದ್ದಿದ್ದು. ಅವರು ಕೂಡ ಚಿನ್ನದ ಸ್ಪೂನನ್ ಬಾಯಲ್ಲಿ ಇಟ್ಕೊಂಡೆ ಹುಟ್ಟಿದ್ದು. ಅವ್ರನ್ನಂದ್ರು ಅವ್ರ ತುಂಬಾ ಮುದ್ ಮಾಡೇ ಸಾಕಿದ್ರು. ಆದ್ರೆ ಮಾವನ್ ಮದ್ವೆ ಆಗಿ ಅತ್ತೆ ಈ ಮನೆಗ್ ಬಂದ್ಮೇಲೆ ಇಡೀ ಮನೆ ರೆಸ್ಪಾನ್ಸಿಬಿಲಿಟೀಸು ಅವ್ರ ಮೇಲ್ ಬಂತು. ಪಾತ್ರೆ ತೊಳಿಬೇಕು, ನೆಲ ಒರ್ಸ್ಬೇಕು, ಬಟ್ಟೆ ಒಗ್ದು ಒಣಗಾಕ್ಬೇಕು. ಸಾಲ್ದಕ್ಕೆ 5 ಮಕ್ಳು. ಅವ್ರನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು, ಅವ್ರನ್ನ ಆಟ ಆಡ್ಸ್ಬೇಕು, ಓದ್ಸ್ಬೇಕು, ಬೆಳ್ಸ್ಬೇಕು, ತಿನ್ಸ್ಬೇಕು. ಅಬ್ಬಬ್ಬಾ, ಎಷ್ಟು ಕೆಲ್ಸ. ಇವಾಗೇನೋ ನಾವೆಲ್ಲ ಸೊಸೆಂದ್ರು ಸೇರ್ಕೊಂಡು ಅತ್ತೆಗೆ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿದೀವಿ. ಆದ್ರೆ ನಾವ್ ಬರೋಕ್ಕಿಂತ ಮುಂಚೆ ಎಲ್ಲಾ ಕೆಲ್ಸ ಅವ್ರ ಮಾಡ್ತಾ ಇದ್ರಲ್ವಾ. ಅವ್ರ ಪರಿಸ್ಥಿತಿ ನೆನ್ಸ್ಕೊ. ಎಲ್ಲಾ ಮನೇಲೂ ಅಮ್ಮ ಆದವಳು ಇದೆಲ್ಲ ಮಾಡ್ತಾಳ್ ಕಣೋ. ಅವ್ರ ಮುಂದೆ ನಾವೆಲ್ಲ ಏನ್ ಲೆಕ್ಕ ಹೇಳು? ಅಯ್ಯೋ ನಮ್ ಜೋಡಿ ಅಕ್ಕಿಗಳು ಇಲ್ಲೇ ಇದಾವೆ. ಅಯ್ಯೋ, ನೋಡಕ್ಕೆ ಖುಷಿ ಆಗತ್ತೆ. ನೋಡಿ ಪ್ರಿಯಾ, ಆ ಜೋಡಿ ನೋಡಕ್ಕೆ ಎಷ್ಟು ಮುದ್ದಾಗಿದೆ ನೋಡಿ. ಅದನ್ನೇ ನೋಡ್ತಾ ಇದ್ದೀನಿ. ಒಳ್ಳೆ ಕೆಲ್ಸ. ಈ ಪ್ರದರ್ಶನ ಇಟ್ಟಿರೋದೇ ನಿನಗೋಸ್ಕರ ಅಲ್ವಾ? ನೋಡು. ಅಬ್ಬಬ್ಬ, ಅಂದ್ರೆ ಅವ್ರ ಪ್ರೀತಿ ಪ್ರದರ್ಶನ ನೋಡು ಅಂತ ಇದೀನಿ ಬಂಗಾರಿ. ಏಯ್, ಏನ್ ಸುಮ್ನೆ ಕೂತ್ಬಿಟ್ಟಿಲ್ಲ, ಪಾತ್ರೆ ಒಜ್ಜು. ತೊಗದ್ ಬಿಟ್ಟ ಅಂದ್ರೆ ನಿಮ್ಮ ಅಪ್ಪನ ಮನೆ ಮುಂದೆ ಹೋಗಿ ಬಿದ್ದಿರ್ಬೇಕು. ನೋಡು, ಮತ್ತೆ ನಮ್ಮ ಅಪ್ಪನ ವಿಷಯ ಎತ್ತಬೇಡ. ಸುಮ್ನೆ ಇಲ್ಲಿ ಪಾತ್ರೆ ತೊಳಿತಿದ್ದಂಗೆ ಯಾಕೆ ಚೂಡ್ದೆ? ಮೊದ್ಲೇ ಒಳ್ಳೆ ಕೈಯ ಕಬ್ಬನ ಇದು. ಸ್ವಲ್ಪ ನೋವೇ ಆಗೋಯ್ತು. ಅಲ್ಲ ಮತ್ತೆ ಸಿಕ್ಕಿದ ಚಾನ್ಸ್ ಅಂತ ಸುಮ್ನೆ ಕೂತಿದ್ಯಲ್ಲ, ಅದಕ್ಕೆ ಚೂಟ್ದೆ. ಏನೇ ಸುಮ್ನೆ ಕೂತಿದ್ಯಾ? ನೋಡೋ, 90% ಎಲ್ಲ ಕ್ಲೀನ್ ಮಾಡಿದೀನಿ. ಇನ್ನೊಂದು 10% ಕ್ಲೀನ್ ಮಾಡಿದ್ರೆ ಫುಲ್ ಮುಗ್ದೋಗುತ್ತೆ. ಅಲ್ಲಿ ತನಕ ಸುಮ್ನೆ ಕುತ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ಇದನ್ನ ತಗೊಂಡ್ ಮುಖ ಎಲ್ಲ ಉಜ್ಬಿಡ್ತೀನಿ. ನೋಡಿಯತ್ತೆ, ಇಷ್ಟೊತ್ತು ಒಂಥರ ಇದ್ರು, ಈಗ ಮತ್ತೆ ಕಿತ್ತಾಡ್ತಿದಾರೆ. ಈ ತರ ವಿಚಿತ್ರವಾಗಿರೋ ಜೋಡಿನ ನಾನ್ ನೋಡೇ ಇಲ್ಲ. ನಾನೇನಾದ್ರೂ ಇಲ್ಲೇ ನಿಂತಿದ್ರೆ ನನ್ ತಲೆ ಕೆಟ್ಟು ಹೋಗುತ್ತೆ. ಅದ್ ಹಾಗಲ್ಲಮ್ಮ. ದೇವ್ರೆ, ಆ ದೇವ್ರೆ ಕೆಳಗಿಳಿದ್ ಬಂದು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಕೊಳ್ಳಿ ಅಂದ್ರು ಇವ್ರಿಬ್ರು ಹೀಗೆ ಕಿತ್ತಾಡ್ತಾರೆ. ಏನಾದ್ರೂ ಮಾಡ್ಕೊಳ್ಳಿ. ಇದು OTP ನಾ? OTP ಅಂದ್ರೆ 1 ಟೈಮ್ ಪಪ್ಪಿ. ನನ್ ಮುದ್ದು ಕಣೋ ನೀನು. ಕೊನೆಗೂ ನಗ್ಬಿಟ್ಟಿಯಲ್ಲ. ಈ ತರ ನಗು ನೋಡೋದಕ್ಕೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾವಾಗ್ಲೂ ಅಂತ ಇರ್ಬೇಡ, ಈ ತರ ನಗ್ತಾ ಇರು. ಒಳ್ಳೆ ಹೀರೋ ತರ ಕಾಣಿಸ್ತಿ ಕಣೋ. ಸಾರಿ. ಇರ್ಲಿ, ಪರವಾಗಿಲ್ಲ. OTP ಅಂದ್ರೆ 1 ಟೈಮ್ ಪಪ್ಪಿ. ಮೀನಾ, ನಿನ್ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ಎಷ್ಟು ಬೇಜಾರಾಗಿದ್ದೆ ಗೊತ್ತೇನೆ. ಯಾರ ಜೊತೆನೂ ಮಾತಾಡಕ್ಕೂ ಮೂಡಿರ್ಲಿಲ್ಲ. ಆದ್ರೆ ಕಪಿ, ನನ್ ಮೂಡ್ನೆಲ್ಲ ಸರಿ ಮಾಡ್ಬಿಟ್ಟೇನೆ. ನೀನೊಂಥರ ATM ಗೊತ್ತಾ? ATM ಹಾಗಂದ್ರೆ? ಎನಿ ಟೈಮ್ ಮ್ಯಾಜಿಕ್. ನಿನ್ನಲ್ಲೇನೋ ಮ್ಯಾಜಿಕ್ ಇದೆ ಕಣೆ. ನಾನ್ ಎಷ್ಟೇ ಬೇಜಾರಾಗಿದ್ರು ನನ್ನ ಸರಿ ಮಾಡೋದಕ್ಕೆ ನೀನ್ ಒಬ್ಬ ಕೈಲೇ ಆಗೋದು. ಮತ್ತೆ ಇನ್ನೇನೇನ್ ಇಷ್ಟ ನನ್ ಬಗ್ಗೆ? ಎಲ್ಲಾನು ಇಷ್ಟ. ನಿನ್ ನಗು, ನಿನ್ ಚಿನ್ಕುರುಳಿತನ, ನಿನ್ ಕೋಪ, ನಿನ್ ತಾಪ ಎಲ್ಲಾನು ಇಷ್ಟ. ಟೋಟಲ್ ಪ್ಯಾಕೇಜ್ ನೀನು. ಅದಕ್ಕೆ ನಿನ್ ತಾಳಿ ಕಟ್ಟಿ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ನಾನು. ಹೋಗ್ಲಿ ಬಿಡು. ಆದ್ರೂ ನಮ್ಮ ಅಪ್ಪ ಯಾಕೆ ನಿಂತಾರಲ್ಲ? ಮಾವ ಹೇಗೋ ನಂತರ ಇರಕ್ಕಾಗತ್ತೆ, ಅವ್ರ ತರ ಇರ್ತಾರಪ್ಪ. ಹಾಗಲ್ಲ ಮೀನಾ, ಅವ್ರು ನಗದೇ ಇಲ್ಲ. ದಿನಕ್ಕೆ ಒಂದ್ಸಲನಾದ್ರೂ ಪ್ರೀತಿಯಿಂದ ಮಾತಾಡ್ಬೋದಲ್ವಾ? ಅವ್ರು ಯಾರು ಹೇಳು? ನಂದಕುಮಾರ್ ಕಣೋ, ನಂದಕುಮಾರ್. ಅವ್ರು ಮಾಮಾಶಿ, ನಾನು ಮೀನಾಶಿ. ಅವ್ರು ಹಂಗೇನೆ, ನಾನ್ ಹಿಂಗೇನೆ. ಕೇಶ್ವ, ಮತ್ಯಾಕೋ ಮುಖನ ಬಾಡೋಗಿರೋ ಸೌತೆಕಾಯಿ ತರ ಇಟ್ಕೊಂಡಿದ್ಯಾ? ಈಗೇನಾಯ್ತು? ನೀನ್ ನಗ್ಬೇಕು ಅಂದ್ರೆ ಇನ್ನೊಂದ್ ಚುರುಮುರಿ ಹೇಳ. ಹಂಗ್ಬೇಡ, ಇರೋ ಚುರುಮುರಿನ ನೀನೇ ತಿನ್ನು. ಮತ್ ಏನು ಬೇಕು ನಿನ್ಗೆ? ನಿನಗ್ ಗೊತ್ತಿಲ್ದಿರೋದು ಏನಿದೆ ಮೀನಾ? ಈ ಬಡಪಾಯಿ ಜೀವಕ್ಕೆ ಇನ್ನೊಂದು OTP ಕೊಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ನಾನ್ ಕೊಡಲ್ಲ. ಯಾಕೆ ಕೊಡಲ್ಲ? ಅಲ್ಲ, ಬೇಟೆ ಆಡದೆ ಸುಮ್ ಕೂತಿದ್ ಸಿಂಹಕ್ಕೆ ಬೇಟೆನ ಎದುರುಗಡೆ ಇಟ್ಬಿಟ್ಟು ಈಗ ನಿನ್ ಬೇಟೆ ಆಡ್ಬೇಡ ಅಂದ್ರೆ ಸಿಂಹ ಸೈಲೆಂಟ್ ಆಗಿ ಕೂತ್ಬಿಡತ್ತಾ? ನೋ ವೇ, ಚಾನ್ಸೇ ಇಲ್ಲ. ನನಗೆ OTP ಈಗ್ಲೇ ಬೇಕು. ನಾನ್ ಕೊಡಲ್ಲ. ಬೇಕು. ಕೊಡಲ್ಲ. ಬೇಕು. ಕೊಡಲ್ಲ. ಅಣ್ಣ ನೋಡಿ ಅಣ್ಣ, ಇವನು. ಬಿಡಮ್ಮ, ನಾನೇ ಹೋಗ್ಲಿ ಏನಾದ್ರು ಕೊಡ್ತೀನಿ ಬಿಡಮ್ಮ. ಅವ್ರು ಕೇಳಿದ್ರು. ಹೌದಾ? ನೀವೇ ಕೊಡ್ತೀರಾ? ನಾನೇ ಕೊಡ್ತೀನಿ. ಸರಿ, ಕೊಟ್ಬಿಡಿ ಅಣ್ಣ. ಕೇಶ್ವ, ಇಸ್ಕೊಳ್ಳು. ಮೀನಾ, ನಾನು ಆತರ ಅಲ್ಲ ಕಣೆ. ವಲ್ಲಭ, ಸುಸ್ತಾಗೋಯ್ತೇನೋ ಪಾಪ. ಎಲ್ಲಾ ಕೆಲ್ಸ ನಿನ್ ಕೈಲೇ ಮಾಡಿಸ್ಬಿಟ್ವಲ್ಲ. ಸುಸ್ತಾಯ್ತಕ್ಕಂದ. ವಲ್ಲಭ, ಯಾಕೋ ಅಳ್ತಾ ಇದ್ಯಾ? ತುಂಬಾ ಸುಸ್ತಾಯ್ತೇನೋ?
ಮೈಕೆಲ್ಲ ನೋವಾಯ್ತೇನೋ? ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ನೀವ್ ಅಮೂಲ್ಯನ್ ಹೇಳಿದ ಕೆಲ್ಸನ ನಾನ್ ಮಾಡ್ಬೇಕಲ್ಲ ಅಂತ ಇರಿಟೇಟ್ ಆದೆ. ನನ್ ಕರ್ಮ ಅಂತ ಕೆಲ್ಸ ಸ್ಟಾರ್ಟ್ ಮಾಡಿದೆ. ಆದ್ರೆ ಕೆಲ್ಸ ಮುಗಿಯೋಷ್ಟರಲ್ಲಿ ನನ್ಗೊಂದ್ ಅರ್ಥ ಆಯ್ತು. ನಾವು ಗಂಡಸರು ಎಷ್ಟೇ ಪ್ರೆಷರ್ ಇರ್ಲಿ, ಟೆನ್ಷನ್ಗಳಿರ್ಲಿ, ಮನೆಯಿಂದ ಹೊರಗಡೆ ಹೋಗಿ ದುಡಿತೀವಿ, 4 ಕಡೆ ಸುತ್ತಾಡ್ತೀವಿ, 4 ಜನನ್ ಮೀಟ್ ಆಗ್ತೀವಿ, ಅಲ್ಲಿಗೆ ಟೆನ್ಷನ್ ಪ್ರೆಷರ್ ಎಲ್ಲ ಅಲ್ಲೇ ಕರ್ಗೋಗುತ್ತೆ. ಆದ್ರೆ ನೀವು ಹೆಂಗಸು 4 ಗೋಡೆ ಮಧ್ಯನೇ ಇರ್ತೀರಾ. ಬೆಳಗಾದ್ರೆ ಅದೇ ರೂಟೀನು, ತಿಂಡಿ ಮಾಡು, ಊಟ ಮಾಡು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಓ ಮೈ ಗಾಡ್ ಪೇಮೆಂಟ್ ಕೊಡ್ತಾರಮ್ಮ. ಶನಿವಾರ ಭಾನುವಾರ ಬಂದ್ರೆ ನಮ್ಗ್ ರಜಾ ಸಿಗುತ್ತೆ. ಅದ್ ಬಿಟ್ರೆ ಗೌರ್ಮೆಂಟ್ ಹಾಲಿಡೇಸ್ಗೂ ರಜೆಗಳು ಸಿಗ್ತಾನೆ ಇರುತ್ತೆ. ಆದ್ರೆ ನಿಮ್ಗೆ ಯಾರಮ್ಮ ಪೇಮೆಂಟ್ ಕೊಡ್ತಾರೆ? ಹಬ್ಬ ಹರಿದಿನ ಅದೆಲ್ಲ ಬಂದ್ರೆ ಇನ್ನೂ ಕೆಲ್ಸ ಜಾಸ್ತಿನೇ ಆಗುತ್ತೆ ನಿಮ್ಗೆ. ಅದೆಲ್ಲ ಹೇಗ್ ಸಂಭಾಳಿಸಿರಮ್ಮ ನೀವೆಲ್ಲ? ನಾವುಗಳು ಎಷ್ಟೇ ಕಷ್ಟ ಆದ್ರೂ ಕೆಲ್ಸ ಮಾಡ್ತೀವಿ. ಯಾಕೆ ಹೇಳು? ನಮ್ಗೊಂದ್ ಮೋಟಿವೇಶನ್ ಇರುತ್ತೆ. ಆ ಮೋಟಿವೇಶನ್ ನಮಗ್ ಬರೋ ಸಂಬಳ. ನಿಮಗ್ ಮೋಟಿವೇಶನ್ ಅಂತಂದ್ರೆ ನೀವು ಮಾಡಿರೋ ಊಟನ ನಾವು ಹೊಟ್ಟೆ ತುಂಬಾ ತಿನ್ಬಿಟ್ಟು ಒಂದೇ ಸಲ ಚೆನ್ನಾಗಿದೆ ಅಮ್ಮ ಅಂತ ಅಂದ್ಬಿಟ್ರೆ ನಿಮ್ ಪ್ರಪಂಚದಲ್ಲಿ ನೀವು ಖುಷಿಯಾಗಿ ತೇಲಾಡ್ತಾ ಇರ್ತೀರ ಅಲ್ವಾ? ಹೊಟ್ಟೆ ತುಂಬಾ ತಿಂದು ಕೈ ತೊಳೆದು ಎದ್ದೋಗ್ತಾ ಇರ್ತೀವಿ ಅಲ್ಲಮ್ಮ. ದಿನ ಅಪ್ಪನ್ಗೆ ಏನ್ ಬೇಕು, ಮಕ್ಳೇನ್ ತಿಂತಾರೆ ಅಂತ ಬೇರೆ ಬೇರೆ ಅಡಿಗೆ ಮಾಡ್ತಾನೆ ಇರ್ತೀಯಲ್ಲ, ಸುಸ್ತಾಗಲ್ವಾ ನನ್ಗೆ? ಸುಸ್ತೇ ಆಗಲ್ವಾ? ಎಷ್ಟೋ ಸಲ ನೀನ್ ನನ್ನ ಹತ್ರನೋ ಅಪ್ಪನ ಹತ್ರನೋ ಏನೋ ಹೇಳ್ಕೊಳ್ಬೇಕು ಅಂತ ಬರ್ತೀರಾ. ನಾವ್ ಅದನ್ನ ಕೇರು ಮಾಡ್ದೆ ಏನೋ ದೊಡ್ಡ ಕೆಲ್ಸ ಇದೆ ಅಂತ ಮನೆಯಿಂದ ಹೊಟ್ಟೋಗ್ತೀವಿ. ನೀನ್ ಆಗಷ್ಟೇ ಒರ್ಸಿರೋ ನೆಲನ ಗಲೀಜ್ ಮಾಡ್ತೀವಿ. ದಿನಕ್ಕೆ 4 ಸರಿ ಬಟ್ಟೆ ಚೇಂಜ್ ಮಾಡಿ ನಿನ್ ಕೈಯಿಂದ ನಮ್ ಬಟ್ಟೆ ಹೋಗಿಸ್ತೀವಿ. ಕೊನೆ ಪಕ್ಷ ನೀರ್ ಕುಡ್ದಿರೋ ಲೋಟಾನು ತೊಳಿದೆ ಕೈ ಒರ್ಸ್ಕೊಂಡು ಹೊಟ್ಟೋಗ್ತೀವಿ. ನಾಚಿಕೆ ಆಗ್ಬೇಕಮ್ಮ ಈ ಗಂಡಸ ಜನ್ಮಕ್ಕೆ. ಅಮ್ಮ ಇವತ್ ನಾನ್ ಮಾಡಿರೋ ಕೆಲ್ಸ ನೀವುಗಳು ಮಾಡೋ ಕೆಲ್ಸದಲ್ಲಿ 1% ಅಷ್ಟೇ ಅಮ್ಮ. ಅದ್ರಲ್ಲೂ ಒಂದ್ ತಾಯಿ ಕೆಲ್ಸ ಮಾಡೋದನ್ನ ಮಾಡೋದಿರ್ಲಿ, ಅದನ್ನ ಯೋಚನೆ ಮಾಡ್ಬೇಕಂದ್ರೂ ಇನ್ನು 10 ಜನ್ಮ ಏವಾಗಿರ್ಬೇಕಮ್ಮ ನಾವು. ಆದ್ರೂ ನೀವು ಗಂಡಸರಿಗಿಂತ ತುಂಬಾನೇ ಗಟ್ಟಿ ಅಮ್ಮ. ತಾಳ್ಮೇಲಿ, ಪ್ರೀತಿಸೋದ್ರಲ್ಲಿ, ಮನೆಯೆಲ್ಲ ನಿಭಾಯಿಸೋದ್ರಲ್ಲಿ, ನೋವನ್ನೆಲ್ಲ ನುಂಗಿ ಖುಷಿ ಹಂಚೋದ್ರಲ್ಲಿ ಗಂಡಸರಿಗಿಂತ ತುಂಬಾ ಎತ್ತರದಲ್ಲಿ ಇದ್ದೀರಾ ಮೇಡಮ್. ಈ ವಾರದಲ್ಲಿ 7 ದಿನ, ತಿಂಗಳಲ್ಲಿ 30 ದಿನ, ವರ್ಷದಲ್ಲಿ 365 ದಿನನೂ ನನ್ನ ಗಂಡ ನನ್ ಮಕ್ಕಳು ಅಂತ ಅವ್ರ ಜೀವನನೇ ಸೌಸ್ತಿರೋ ಪ್ರತಿ ಒಬ್ಬ ಹೆಣ್ಣಿಗೂ ನನ್ನ ಕಡೆಯಿಂದ ಸಲ್ಯೂಟ್ ಅಮ್ಮ. ಕೇಶವ, ನಿಂಗ್ OTP ಬೇಕೋ ಬೇಡ್ವಾ? ಹೊಟ್ಟೆ ತುಂಬಾ ತಿಂಡಿ ತಿನ್ನು, OTP ಕೊಡ್ತೀನಿ. ಏ ಮೀನಾ, ಏನೇ ಅದು OTP? ಇವ್ರಿಬ್ರು ಗಂಟೆ ಯಾವಾಗ ನೋಡಿದ್ರು OTP ಅಂತ ಮಾತಾಡ್ತಾನೆ ಇದಾರೆ. ಏನದು OTP ಅಂದ್ರೆ? ಏನಿಲ್ಲ ಮಾವ, ಇವತ್ ನಮ್ ಕಣ್ಣಿದ್ರಿಗೆ ಎಲ್ರಿಗೂ ಅದ್ ಏನಾರಾಗ್ಲಿ, ನೀ ನಮ್ಮ ಕೇಶವ್ OTP ಕೊಡ್ಲೇಬೇಕು. ಕೊಡಂಗಿಲ್ಲ ಬಾಬಾ.